ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯಲ್ಲಿ ಬರುವಂತಹ ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಎಂಬ ಪಾಠವನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡುತ್ತಾ ಹೋಗೋಣ. ಇಡೀ ಒಂದು ಅಧ್ಯಾಯದಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನು ಚರ್ಚೆ ಮಾಡುತ್ತೇವೆ ಎಂದು ನೋಡುವುದಾದರೆ, ಮೊದಲನೆಯದಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಬಗ್ಗೆ ತಿಳ್ಕೊತೀವಿ. ಅದರ ಅಡಿಯಲ್ಲಿ ವಿದ್ಯುತ್ ಕಾಂತಗಳ ಬಗ್ಗೆ ತಿಳ್ಕೊತೀವಿ. ಅದೇ ರೀತಿಯಲ್ಲಿ ವಿದ್ಯುತ್ ಮತ್ತು ಕಾಂತದ ಅದ್ಭುತ ಜಗತ್ತಿನ ಬಗ್ಗೆ ಕೂಡ ತಿಳ್ಕೊತೀವಿ. ಮುಂದುವರಿಯುತ್ತಾ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮದ ಬಗ್ಗೆ ಕೂಡ ನಾವು ತಿಳ್ಕೊತೀವಿ. ಅದೇ ರೀತಿಯಲ್ಲಿ ನಾವು ವಿದ್ಯುತ್ ಕೋಶಗಳು ಮತ್ತು ಅದರ ಬ್ಯಾಟರಿಗಳ ಬಗ್ಗೆ ಕೂಡ ನಾವು ತಿಳ್ಕೊತೀವಿ. ಅಂದ್ರೆ ಮುಖ್ಯವಾಗಿ ನಾವು ಹೇಳೋದಾದ್ರೆ ಮೂರೇ ಕಾನ್ಸೆಪ್ಟ್ ಈ ಪಾಠದಲ್ಲಿ ಬರುತ್ತೆ. ಫುಲ್ ಚಾಪ್ಟರ್ ಏನಿದೆಯಲ್ಲ, ಇದು ಚಟುವಟಿಕೆ ಆಧಾರಿತವಾಗಿರುವಂತಹ ಒಂದು ಚಾಪ್ಟರ್ ಆಗಿದೆ. ಮುಖ್ಯವಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ವಿದ್ಯುತ್ಲಿಂದ ಕಾಂತೀಯ ಪರಿಣಾಮ ಉಂಟಾಗ್ತದ, ವಿದ್ಯುತ್ಲಿಂದ ಉಷ್ಣದ ಪರಿಣಾಮ ಉಂಟಾಗ್ತದ, ಮತ್ತು ಈ ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತದೆ. ಬನ್ನಿ ನೋಡೋಣ ಡಿಟೇಲ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ನಲ್ಲಿ ಏನೆಲ್ಲ ವಿಷಯಗಳು ಬರ್ತಾವ ನಾವು ಸಂಕ್ಷಿಪ್ತವಾಗಿ ವೇಗವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನ ಪಡೋಣ. ಸೊ ಪಾಠ ಆರಂಭವಾಗ್ತಾ ಇರುವುದೇ ಒಂದು ಶಾಲೆಯಲ್ಲಿ ನಡೆಯುತ್ತಿರುವಂತಹ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಕುತೂಹಲದಿಂದ, ನಿಮ್ಮ ರೀತಿಯಲ್ಲೇ ತುಂಬಾ ಕುತೂಹಲ ರೀತಿಯಲ್ಲಿ ಎಲ್ಲ ಮಾದರಿಗಳನ್ನು ವೀಕ್ಷಣೆ ಮಾಡ್ತಾ ಇರ್ತಾರ. ಆ ಒಂದು ಮಾದರಿಯಲ್ಲಿ ವೀಕ್ಷಣೆ ಮಾಡುತ್ತಿರುವಂತಹ ಒಂದು ಮಾದರಿ ಇಬ್ಬರು ವಿದ್ಯಾರ್ಥಿಗಳಿಗೆ ತುಂಬಾ ಕುತೂಹಲವನ್ನು ಉಂಟು ಮಾಡ್ತದ್ರಿ. ಏನಿತ್ತು ಆ ಒಂದು ಮಾದರಿ ಅಂತ ನಾವು ನೋಡೋದಾದ್ರೆ, ಅಲ್ಲಿ ಒಂದು ಕಬ್ಬಿಣ ಮೊಳೆ ಇತ್ತು, ಅದರ ಸುತ್ತ ಒಂದು ತಂತಿಯನ್ನು ಸುತ್ತಿದ್ರು. ಇಷ್ಟೇ ಸಿಂಪಲ್ ಆಗಿರುವಂತಹ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಒಂದು ಮಾದರಿ ಇತ್ತು. ಇದೇ ಮಾದರಿಯನ್ನು ನೋಡಿ ಅವರಿಗೆ ತುಂಬಾ ಕುತೂಹಲ ಆಯಿತು. ಏನಿತ್ತು ನೋಡ್ರಿ ಯಾವ್ದು ಮಾದರಿ ಅಂದ್ರೆ, ಒಂದು ಕಬ್ಬಿಣದ ಮೊಳೆ ಇತ್ತು ನೀವು ನೋಡೋದಾದ್ರೆ, ಮತ್ತು ಅದರ ಸುತ್ತ ತಂತಿಯನ್ನು ಒಳಗೊಂಡಿತ್ತು. ಈ ತಂತಿಯನ್ನು ಬ್ಯಾಟರಿಗೆ ಜೋಡಿಸಲಾಗಿತ್ತು. ಹೌದಾ? ಸೊ ಇದನ್ನು ನೋಡಿ ಯಾಕೆ ಅವರಿಗೆ ಕುತೂಹಲ ಬಂತು ನೋಡಿ, ಮುಂದೆ ನೋಡಿ, ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ. ವಿದ್ಯುತ್ ಸಂಪರ್ಕವನ್ನು ಪೂರ್ಣಗೊಳಿಸಿದಾಗ, ಇದು ಇದೆಯಲ್ಲ ಇಲ್ಲಿ, ಇದು ಸ್ವಿಚ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸ್ವಿಚ್ ಈಗ ಸದ್ಯಕ್ಕೆ ಆಫ್ ಇದೆ. ಹೌದಾ? ಸ್ವಿಚ್ ಅನ್ನು ಆನ್ ಮಾಡಿದಾಗ ಆ ಕಬ್ಬಿಣದ ಮೊಳೆ ಇದೆಯಲ್ಲ, ಈ ಕಬ್ಬಿಣದ ಮೊಳೆ ಇದೆಯಲ್ಲ, ಕೆಳಗಡೆ ಇರುವಂತಹ ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಣೆ ಮಾಡ್ತಾ ಇದೆ. ಕುತೂಹಲ ನಿಮಗೂ ಕೂಡ ಉಂಟಾಗಿರಬಹುದು. ಏನು, ಇದು ಕೂಡ ಕಬ್ಬಿಣ ಮೊಳೆ, ಇದು ಕೂಡ ಕಬ್ಬಿಣದಿಂದ ಆಗಿರುವಂತಹ ಒಂದು ಕ್ಲಿಪ್ಗಳು, ಇಲ್ಲಿ ಕಬ್ಬಿಣವನ್ನೇ ಏಕೆ ಆಕರ್ಷಣೆ ಮಾಡ್ತಾ ಇದೆ ಅನ್ನುವಂತಹ ಒಂದು ಕುತೂಹಲ ಆ ವಿದ್ಯಾರ್ಥಿಗಳಲ್ಲಿ ಕೂಡ ಮೂಡುತ್ತದೆ ನಿಮ್ಮ ರೀತಿಯಲ್ಲಿ. ಮತ್ತೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದಾಗ ನೋಡ್ರಿ, ಸ್ವಿಚ್ ಆನ್ ಮಾಡಿದ್ವಿ, ಈ ಕಬ್ಬಿಣದ ಮೊಳೆ ಆ ಕಬ್ಬಿಣದ ಕ್ಲಿಪ್ಪುಗಳನ್ನು ಆಕರ್ಷಣೆ ಮಾಡುತ್ತದೆ. ಸ್ವಿಚ್ ಆಫ್ ಮಾಡಿದ ಕೂಡಲೇ ಆ ಕ್ಲಿಪ್ಪುಗಳೆಲ್ಲವೂ ಕೂಡ ಕೆಳಗಡೆ ಬೀಳುತ್ತವ. ಬೇಕಿದ್ರೆ ನೀವು ನೋಡ್ಕೋಬಹುದು ಕೂಡ ಒಂದ್ಸಲ, ರೈಟ್? ಈ ರೀತಿಯಲ್ಲಿ ನೋಡಿ, ಯಾವ ರೀತಿಯಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಕಬ್ಬಿಣದ ಮೊಳೆ ಆ ಕಬ್ಬಿಣದ ಕ್ಲಿಪ್ಗಳನ್ನು ಆಕರ್ಷಣೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಸ್ವಿಚ್ ಆಫ್ ಮಾಡಿದ ತಕ್ಷಣ ಮತ್ತೆ ಮೊಳೆಗಳೆಲ್ಲ ಕೆಳಗಡೆ ಬೀಳ್ತಾ ಇದ್ವು. ಸೊ ಆ ವಿದ್ಯಾರ್ಥಿಗಳಿಗೂ ಮತ್ತು ನಮಗೆ ತಿಳಿದಿರುವಂತಹ ಒಂದು ಸಾಮಾನ್ಯ ವಿಷಯ ಏನಪ್ಪಾ ಅಂದ್ರೆ, ಕಬ್ಬಿಣ ಅಯಸ್ಕಾಂತಕ್ಕೆ ಆಕರ್ಷಣೆಗೆ ಒಳಗಾಗುತ್ತದೆ, ಅಥವಾ ಅಯಸ್ಕಾಂತ ಏನ್ ಮಾಡ್ತದ್ರಿ, ಕಬ್ಬಿಣವನ್ನು ಆಕರ್ಷಣವನ್ನು ಮಾಡ್ಕೋತದ, ತನ್ನ ಕಡೆ ಎಳ್ಕೋತ ಅಂತ ನಮ್ಗೆ ಗೊತ್ತು. ಆದ್ರೆ ಇಲ್ಲಿ ಏನಾಗಿದೆ ರೀ, ಕೇವಲ ಕಬ್ಬಿಣ ಇದೆ ಮತ್ತು ಕಬ್ಬಿಣದ ಕ್ಲಿಪ್ಗಳಿವೆ, ಕಬ್ಬಿಣದ ಮೊಳೆ ಇದೆ, ಕಬ್ಬಿಣದ ಕ್ಲಿಪ್ ಇದೆ. ಯಾಕೆ ಕಬ್ಬಿಣವನ್ನು ಆಕರ್ಷಣೆ ಮಾಡ್ಕೋತಾ ಇದೆ ಅನ್ನುವಂತಹ ಒಂದು ಸಂದೇಹ, ಕುತೂಹಲ ಅವರಿಗೆ ಮೂಡ್ತದ. ಮತ್ತು ಆ ಕುತೂಹಲಕ್ಕೆ ಅವರೇ ಒಂದು ಉತ್ತರವನ್ನು ಕೂಡ ಊಹೆ ಮಾಡ್ತಾರೆ. ಏನದು ಉತ್ತರಪ್ಪ ಅಂತಂದ್ರೆ, ಇಲ್ಲಿ ವಿದ್ಯುತ್ ಅನ್ನು ನಾವು ಹಾಯಿಸ್ತಾ ಇದೀವಲ್ಲ, ಅದಕ್ಕಾಗಿಯೇ ಈ ಒಂದು ಕಬ್ಬಿಣದ ಮೊಳೆಗೆ ಈ ತರ ಒಂದು ಅಯಸ್ಕಾಂತದ ಗುಣ ಬಂದಿರಬಹುದು ಎನ್ನುವಂತಹ ಊಹೆ ಕೂಡ ಅವರು ಮಾಡ್ತಾರೆ. ಇದನ್ನು ಪ್ರೂವ್ ಮಾಡೋ ಸಲುವಾಗಿ ಮತ್ತೆ ಮನೆಗೆ ಹೋಗಿ ಅವರೇ ಒಂದು ಚಟುವಟಿಕೆಯನ್ನು ಕೂಡ ಮಾಡ್ತಾರೆ.
ಏನದು ಚಟುವಟಿಕೆ ಅಂತ ನಾವು ಈಗ ನೋಡೋಣ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೂಡ ಇದೆ ಆ ಚಟುವಟಿಕೆ. ನೋಡೋಣ ಏನದು ಚಟುವಟಿಕೆ ಅಂತೇಳಿ. ನೋಡಿ, ಪೂರಾ ಪಾಠದಲ್ಲಿ ಪೂರಾ ಚಟುವಟಿಕೆಗಳಿವೆ, ಒಂದು 6 ಚಟುವಟಿಕೆಗಳಿವೆ. ಅದನ್ನು ಸಂಕ್ಷಿಪ್ತವಾಗಿ ಟೇಬಲ್ ಮೂಲಕ ವಿವರಿಸುವಂತ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿ ಕೇಳ್ಕೋಬೇಕು, ನೋಟ್ಸ್ ಎಲ್ಲ ಮಾಡ್ಕೋಬೇಕು, ಖಂಡಿತ ಕೂಡ ನಿಮ್ಗೆ ಅರ್ಥ ಆಗುತ್ತದೆ. ಸೊ ಏನ್ ಮಾಡ್ತಾರೆ ಆ ವಿದ್ಯಾರ್ಥಿಗಳು? ನೋಡಿ, ಚಟುವಟಿಕೆ 1 ಇದು. ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮವನ್ನು ಉಂಟು ಮಾಡ್ತದ. ಸೊ ಈಗಾಗಲೇ ನೀವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ರಲ್ಲ, ಕಬ್ಬಿಣದ ಮೊಳೆಯ ಮೂಲಕ ವಿದ್ಯುತ್ ಹರಿತಾ ಇತ್ತು. ಸೊ ಅವಾಗ ಅದು ಕಬ್ಬಿಣದ ಕ್ಲಿಪ್ಗಳನ್ನು ಆಕರ್ಷಣೆ ಮಾಡ್ತಾ ಇತ್ತು ಅಂದ್ರೆ ಅರ್ಥ ಏನು? ಅದು ಅಲ್ಲಿ ವಿದ್ಯುತ್ ಪ್ರವಾಹದಿಂದಾಗಿ ಆ ಕಬ್ಬಿಣದ ಮೊಳೆಗೆ ಕಾಂತೀಯ ಗುಣ ಬಂದಿರ್ತದ. ಸೊ ಅದನ್ನ ಪ್ರೂವ್ ಮಾಡೋ ಸಲುವಾಗಿ ಇವರು ಒಂದು ಚಟುವಟಿಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ನೋಡ್ರಿ, ಕಾಂತೀಯ ದಿಕ್ಸೂಚಿ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ದಿಕ್ಸೂಚಿ ಆಗ್ತದ್ರಿ. ಆಮೇಲೆ ಒಂದು ವಿದ್ಯುತ್ ಕೋಶ ಮತ್ತು ಕೋಶ ಪೆಟ್ಟಿಗೆ, ಇದು ಒಂದು ವಿದ್ಯುತ್ ಕೋಶ, ಸೆಲ್ ಹೋಲ್ಡರ್, ರೈಟ್. ಮತ್ತು 2 ಡ್ರಾಯಿಂಗ್ ಪಿನ್ಗಳು, ಇಲ್ಲಿ ಒಂದು ಇದೆ ಡ್ರಾಯಿಂಗ್ ಪಿನ್ಗಳು, ಮತ್ತು ಒಂದು ಸೇಫ್ಟಿ ಪಿನ್ ಸ್ವಿಚ್ಗಾಗಿರಿ. ಸೊ ಸ್ವಿಚ್ ರೀತಿಯಲ್ಲಿ ಕೆಲಸ ಮಾಡೋ ಸಲುವಾಗಿ ಇಲ್ಲಿ ನಾವು ಸೇಫ್ಟಿ ಪಿನ್ಗಳನ್ನು ಮತ್ತು ಡ್ರಾಯಿಂಗ್ ಪಿನ್ ಅನ್ನು ಬಳಸ್ತಾ ಇದ್ವಿ. ಅದೇ ರೀತಿಯಲ್ಲಿ 2 ಮೊಳೆಗಳು, 2 ಸಣ್ಣ ರಟ್ಟಿನ ತುಂಡುಗಳು. 2 ಮೊಳೆಗಳಂತಂದ್ರೆ ಇಲ್ಲೊಂದು ಮೊಳೆ ಮತ್ತು ಇಲ್ಲೊಂದು ಮೊಳೆ. ಆಮೇಲೆ 2 ರಟ್ಟುಗಳಂತಂದ್ರೆ ಇದು ಕೆಳಗಡೆ ಕಾರ್ಡ್ಬೋರ್ಡ್ ರೀತಿಯಲ್ಲಿ ಇರ್ತಲ್ಲ, ಒಂದು ಡ್ರಾಯಿಂಗ್ ಶೀಟ್ ತರ ಕಾರ್ಡ್ಬೋರ್ಡ್ ರೀತಿಯಲ್ಲಿ ದಪ್ಪದಾದಂತಹ ಒಂದು ಸ್ವಲ್ಪ ರಟ್ಟಿನ ರೀತಿಯಲ್ಲಿ, ಏನ್ ಕಾಟನ್ಸ್ ಅಂತೇಳಿ ಬರ್ತಾವಲ್ಲ, ಕಾಟನ್ಗಳು, ಯಾವ್ದಾದ್ರು ಆಹಾರ ಸಾಮಗ್ರಿಗಳನ್ನು ಪ್ಯಾಕ್ ಮಾಡೋದಕ್ಕೆ ಆ ತರ ಕಾಟನ್ ಪೇಪರ್ ತಗೊಂಡು ಕೂಡ ನೀವು ಪ್ರಯೋಗವನ್ನು ಚಟುವಟಿಕೆಯನ್ನು ಮಾಡಬಹುದು ಆ ರೀತಿಯಲ್ಲಿ ಅಂತ ಹೇಳಿ ಅರ್ಥ. ಮತ್ತು 2 ಸಂಪರ್ಕಿಸುವ ತಂತಿಗಳು, ಒಂದು ಉದ್ದ ಒಂದು ಗಿಡ್ಡ. ನೋಡ್ರಿ, ಒಂದು ಉದ್ದವಾದ ಒಂದು ವೈರ್ ಇದೆ ಇಲ್ಲಿ ತನಕ, ಇನ್ನೊಂದು ಗಿಡ್ಡದು ಸಣ್ಣದು. ಲೆಂತ್ ಸ್ವಲ್ಪ ಜಾಸ್ತಿ ದೊಡ್ಡದಿರುವಂತಹ ಒಂದು ವೈರ್ ತಗೋಬೇಕು, ಒಂದು ಲೆಂತ್ ಕಡಿಮೆ ಇರುವಂತಹ ಒಂದು ವೈರ್ ತಗೊಂಡು ಈ ರೀತಿಯಲ್ಲಿ ಒಂದು ಸೆಟಪ್ ಅನ್ನು ನೀವು ರೆಡಿ ಮಾಡ್ಕೋಬೇಕ್ರಿ. ಸೊ ಹೇಗೆ ಮತ್ತೆ ಪ್ರಯೋಗವನ್ನು ಮುಂದುವರಿಸಬೇಕಂತ ನಾವು ನೋಡೋದಾದ್ರೆ, ರಟ್ಟಿನ ತುಂಡು ಅಂದ್ರೆ ಇದು ಒಂದು ಡ್ರಾಯಿಂಗ್ ಪಿನ್ನು ಹಾಗೂ ಸೇಫ್ಟಿ ಪಿನ್ ಬಳಸಿ ಒಂದು ಸ್ವಿಚ್ ತಯಾರಿಸ್ಕೋಬೇಕ್ರಿ. ಮೊದಲು ಈ ತರ ಒಂದು ಸ್ವಿಚ್ ತಯಾರಿಸ್ಕೋಬೇಕು. ಇಲ್ಲ ರೆಡಿಮೇಡ್ ಆಗಿರುವಂತಹ ಸ್ವಿಚ್ ನಿಮ್ಮ ಶಾಲೆಯಲ್ಲಿ, ನಿಮ್ಮ ಮನೆಯಲ್ಲಿ ಲಭ್ಯವಿದ್ರೆ ಅದನ್ನು ಕೂಡ ನೀವು ಬಳಸಬಹುದು. ಆಮೇಲೆ ಏನ್ ಮಾಡ್ಬೇಕು, ರಟ್ಟಿನ ಮೇಲೆ ಅಂದ್ರೆ ಇಲ್ಲಿ 2 ಮೊಳೆಗಳನ್ನು ಹಾಕಿ, ಒಂದು ಮೊಳೆ ಹೊಡಿಬೇಕು, ಈ ಕಡೆ ಒಂದು ಮೊಳೆ, ಈ ಕಡೆ ಒಂದು ಮೊಳೆ, ಸಣ್ಣದಾದಂತ 2 ಮೊಳೆಗಳನ್ನು ಹೊಡಬೇಕು. ಅದರ ಕೆಳಗಡೆ ದಿಕ್ಸೂಚಿ ಬರುವ ಹಾಗೆ ಇರಬೇಕು. 2 ಮೊಳೆಗಳನ್ನು ಹಾಕಿ ಅವುಗಳ ನಡುವೆ ಉದ್ದನೆಯ ತಂತಿಯನ್ನು ಕಟ್ಟಿ, ಈ ತರ ಒಂದು ತಂತಿಯನ್ನು ನೀವು ಕಟ್ಟಬೇಕು. ತಂತಿಯ ಕೆಳಭಾಗದಲ್ಲಿ ದಿಕ್ಸೂಚಿಯನ್ನು ಇರಿಸಬೇಕು. ನೋಡ್ರಿ, ಅಲ್ಲಿ ಒಂದು ಮೊಳೆ, ಇಲ್ಲೊಂದು ಮೊಳೆ, ಆ ಮೊಳೆಗೆ ಈ ಮೊಳೆಗೆ ನಡುವೆ ತಂತಿ ಕಟ್ಟಬೇಕು. ಆ ತಂತಿಯ ಕೆಳಗಡೆ ದಿಕ್ಸೂಚಿ ಬರ್ಬೇಕ್ರಿ. ಸೊ ದಿಕ್ಸೂಚಿ ಕೂಡ ಒಂದು ಕಾಂತದ ರೀತಿಯಲ್ಲಿ ವರ್ತಿಸ್ತದೆ, ನೀವು ನೆನ್ಪಿಟ್ಕೋಬೇಕು. ದಿಕ್ಸೂಚಿಯ ಒಳಗಡೆ ಇರುವಂತಹ ಈ ಸೂಜಿ ಆಕಾರದ ಏನಿದೆಯಲ್ಲ ವಸ್ತು, ಅದನ್ನು ನಾವು ಸೂಜಿ ಕಾಂತ ಅಂತೇಳಿ ಕೂಡ ಕರಿತೀವಿ. ಅಂದ್ರೆ ಇದು ಒಂದು ಕಾಂತ ಅಂತ ಹೇಳಿ ಅರ್ಥ. ಓಕೆ, ಅದು ನಿಮ್ಮ ಮೊದಲು ಗಮನದಲ್ಲಿ ಇರಬೇಕು. ಇನ್ನು ಬ್ಯಾಟರಿ, ಸ್ವಿಚ್ ಮತ್ತು ತಂತಿಯನ್ನು ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಬೇಕು. ಈ ರೀತಿಯಲ್ಲಿ ನೀವು ಒಂದು ಸರ್ಕ್ಯೂಟ್ ಅನ್ನು, ಒಂದು ವಿದ್ಯುತ್ ಮಂಡಲವನ್ನು ಈಗ ರೆಡಿ ಮಾಡ್ಕೋಬೇಕು. ಏನಾಗ್ತದೆ, ಈಗ ನೀವು ಸ್ವಿಚ್ ಅನ್ನು ಆನ್ ಮಾಡಿದಾಗ, ಅಂದ್ರೆ ಈ ಸೇಫ್ಟಿ ಪಿನ್ ಇದೆಯಲ್ಲ, ಇದನ್ನು ತಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಈ ಸೇಫ್ಟಿ ಪಿನ್ ಅನ್ನು ತಂದು ಈ ಒಂದು ಡ್ರಾಯಿಂಗ್ ಪಿನ್ಗೆ ನೀವು ಟಚ್ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದ್ರಿ, ವಿದ್ಯುತ್ ಮಂಡಲ ಪೂರ್ಣ ಆಗ್ತದ. ಅಂದ್ರೆ ಈ ಒಂದು ಸೆಲ್ ಮೂಲಕ ಈಗ ವಿದ್ಯುತ್ ಹರಿತದ್ರಿ. ವಿದ್ಯುತ್ ಮಂಡಲ ಪೂರ್ಣ ಆಗಿ ಹರಿದಾಗ ಏನಾಗಿದೆ, ನೀವು ಇಲ್ಲಿ ದಿಕ್ಸೂಚಿಯನ್ನು ಒಂದ್ಸಲ ಗಮನಿಸಬೇಕು. ಮೊದಲು ಯಾವ ರೀತಿಯಲ್ಲಿ ಇತ್ತು ದಿಕ್ಸೂಚಿ, ಈಗ ಯಾವ ರೀತಿಯಲ್ಲಿ ಅದು ದಿಕ್ಸೂಚಿ ಇದೆ ಅಂತೇಳಿ ನೀವು ಗಮನಿಸಬೇಕು. ಸ್ವಿಚ್ ಆನ್ ಮಾಡಿದಾಗ ತಂತಿಯ ಮೂಲಕ ವಿದ್ಯುತ್ ಹರಿಯುತ್ತದೆ. ಈ ತಂತಿಯ ಮೂಲಕ ಏನಾಗ್ತದೆ, ಈಗ ವಿದ್ಯುತ್ ಹರಿಯುತ್ತದೆ. ಮತ್ತು ಸೂಜಿಯು ತನ್ನ ಮೂಲ ದಿಕ್ಕಿನಿಂದ ವಿಚಲನೆಗೊಳ್ಳುತ್ತದೆ. ನೋಡಿ, ಚಲನೆ ಆಗಿದೆ. ಮೊದಲು ಯಾವ ರೀತಿಯಲ್ಲಿ ಇತ್ತು ನೋಡ್ರಿ, ಆಮೇಲೆ ಯಾವ ದಿಕ್ಕಿಗೆ ಹೋಗಿದೆ ನೋಡ್ರಿ, ಆಗಿದೆ. ಯಾಕಾಗಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಸ್ವಿಚ್ ಆಫ್ ಮಾಡಿದಾಗ ಮತ್ತೆ ನೀವು ಇದು ಸೇಫ್ಟಿ ಪಿನ್ ಅನ್ನು ನೀವು ಪಕ್ಕಕ್ಕೆ ಸರಿಸಿದ್ರೆ, ಸೈಡಿಗೆ ತೆಗೆದ್ರೆ ಸ್ವಿಚ್ ಆಫ್ ಮಾಡಿದ ಹಾಗೆ ಮತ್ತೆ ಅದು ತನ್ನ ಮೊದಲಿನ ಸ್ಥಿತಿಗೆ ಬಂದ್ಬಿಡುತ್ತದ್ರಿ. ಯಾವುದು, ದಿಕ್ಸೂಚಿ. ಸ್ವಿಚ್ ಆಫ್ ಮಾಡಿದಾಗ ವಿದ್ಯುತ್ ಪ್ರವಾಹ ನಿಲ್ಲುತ್ತದೆ ಮತ್ತು ಸೂಜಿಯು ತನ್ನ ಮೂಲ ದಿಕ್ಕಿಗೆ ಮರಳುತ್ತದೆ. ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ ನೋಡ್ರಿ, ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ಸಣ್ಣದಾದಂತಹ ಒಂದು ವಿಡಿಯೋ ತುಣುಕು ನೀವು ನೋಡ್ತಾ ಇರಬಹುದು. ಕಾಂತಗಳನ್ನು ಸಮೀಪಕ್ಕೆ ತಂದಾಗ ಒಂದು ಕಾಂತ ಇನ್ನೊಂದು ಕಾಂತದ ಮೇಲೆ ಕಾಂತೀಯ ಬಲ ಪ್ರಯೋಗ ಆಗ್ತದ. ಅಲ್ಲಿ ಆಕರ್ಷಣೆ ಆಗ್ಬಹುದು, ಇಲ್ಲ ವಿಕರ್ಷಣೆ ಆಗ್ಬಹುದು. ಅಂದ್ರೆ ಒಂದು ಕಾಂತ ಇನ್ನೊಂದು ಕಾಂತದ ಮೇಲೆ ಪ್ರಭಾವ ಬೀರ್ತಾ ಇದೆ. ಆದ್ರೆ ಇಲ್ಲಿ ಒಂದೇ ಕಾಂತ ಇದೆ, ಇದು ಯಾಕೆ ಚಲನೆ ಆಗ್ತಾ ಇದೆ? ಯಾಕಾಗ್ತಾ ಇದೆ ಗೆಸ್ ಮಾಡಿ. ಎಸ್, ಇಲ್ಲಿ ವಿದ್ಯುತ್ ಅನ್ನು ನಾವು ಹಾಯಿಸ್ತಾ ಇದೀವಿ.
ಈ ತಂತಿಯ ಮೂಲಕ ವಿದ್ಯುತ್ ಹೋಗ್ತಾ ಇದೆಯಲ್ಲ, ಈ ತಂತಿ ಅವಾಗ ಏನಾಗ್ತಾ ಇದೆ ಅಪ್ಪ ಅಂದ್ರೆ ಒಂದು ಕಾಂತದ ರೀತಿಯಲ್ಲಿ ವರ್ತಿಸ್ತಾ ಇದೆ. ಈ ತಂತಿಯ ಸುತ್ತ ಕಾಂತ ಕ್ಷೇತ್ರ, ಕಾಂತೀಯ ಪರಿಣಾಮ ಉಂಟಾಗ್ತಾ ಇದೆ ಅಂತ ಹೇಳಿ ನಮಗೆ ಈ ಒಂದು ಪ್ರಯೋಗದಿಂದ ನಮಗೆ ಗೊತ್ತಾಗ್ತಾ ಇದೆ. ನಾವು ಏನ್ ತೀರ್ಮಾನ ಮಾಡ್ಬೋದ್ರಿ? ತಂತಿಯ ಮೂಲಕ ವಿದ್ಯುತ್ ಹರಿಯುವಾಗ ಅದು ದಿಕ್ಸೂಚಿ ಸೂಜಿಯ ಮೇಲೆ ಕಾಂತೀಯ ಪರಿಣಾಮವನ್ನು ಬೀರುತ್ತದೆ. ಒಂದು ವಿಷಯ ನೀವು ಸರಿಯಾಗಿ ತಲೆಯಲ್ಲಿ ನೆನ್ಪಿಟ್ಕೋಬೇಕು. ಏನು? ಯಾವುದೇ ಒಂದು ತಂತಿ ಆಗಿರ್ಲಿ, ಯಾವುದೇ ಒಂದು ವಾಹಕ ಆಗಿರ್ಲಿ, ಯಾವುದೇ ಒಂದು ವಸ್ತು ಆಗಿರ್ಲಿ, ಅದ್ರ ಮೂಲಕ ಕರೆಂಟ್ ವಿದ್ಯುತ್ ಹರಿತಾ ಇದೆ ಅಂತಂದ್ರೆ ಸಾಕು, ಅಲ್ಲಿ ಅದರ ಸುತ್ತ, ಆ ತಂತಿಯ ಸುತ್ತ ಕಾಂತೀಯ ಪರಿಣಾಮ ಇರ್ತದ. ಅದು ಕಾಂತದಂತೆ ವರ್ತಿಸ್ತದ ಅನ್ನೋದನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು. ಈ ಪ್ರಯೋಗವನ್ನು ಗಮನಿಸಿ. ತಂತಿಯ ಕೆಳಗೆ ದಿಕ್ಸೂಚಿ ಇರಿಸಿ. ಸ್ವಿಚ್ ಆನ್ ಮಾಡಿದಾಗ ಸೂಜಿ ವಿಚಲನಗೊಳ್ಳುತ್ತದೆ. ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನ ಉಂಟುಮಾಡುತ್ತದೆ. ನೋಡಿದ್ರಲ್ಲ, ಒಂದು ಚಿಕ್ಕ ವಿಡಿಯೋ ಮೂಲಕ ಕೂಡ ನಾನು ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ ಪಟ್ಟಿದ್ದೇನೆ. ಸೊ ಈಗ ಈ ಒಂದು ಚಟುವಟಿಕೆ ಆಧಾರದ ಮೇಲೆ ನಾವು ಎರಡು ವ್ಯಾಖ್ಯೆಗಳನ್ನು ನಾವು ಇಲ್ಲಿ ಕೊಡಬಹುದ್ರಿ. ಏನು? ಒಂದು ಕಾಂತಕ್ಷೇತ್ರಕ್ಕೆ ಡೆಫಿನಿಷನ್ ಮಾಡಬಹುದು, ಇನ್ನೊಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ಕೂಡ ನಾವಿಲ್ಲಿ ಡೆಫಿನಿಷನ್ ಮಾಡಬಹುದು. ಏನು? ಈಗಾಗಲೇ ನಾವು ಒಂದು ಚಟುವಟಿಕೆ ನೋಡಿದ್ವಿ. ಏನ್ ನೋಡಿದ್ವಿ ರೀ? ಇದೇ ಒಂದು ಚಟುವಟಿಕೆ ನೋಡಿದ್ವಿ. ಯಾವುದೇ ಒಂದು ತಂತಿಯ ಮೂಲಕ ವಿದ್ಯುತ್ ಹರಿತಾ ಇದೆ, ಅಲ್ಲಿ ಕಾಂತೀಯ ಪರಿಣಾಮ ಉಂಟಾಗ್ತದ ಅನ್ನೋದನ್ನು. ಸೊ ಇದರ ಮೇಲೆ ನಾವು ಎರಡು ಡೆಫಿನೇಷನ್, ಮೊದಲು ಕಾಂತ ಕ್ಷೇತ್ರ ಏನಂತ ನೋಡೋಣ, ಆಮೇಲೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಏನಂತ ಕೂಡ ನಾವು ನೋಡೋಣ. ಈಗ ನಾವು ಫಸ್ಟ್ ಕಾಂತ ಕ್ಷೇತ್ರ ನೋಡೋಣ. ಒಂದು ಕಾಂತದ ಸುತ್ತಮುತ್ತಲಿನ, ನೋಡ್ರಿ ಇದೊಂದು ಕಾಂತ, ಇದು ದಂಡಕಾಂತ ಅಂತ ಹೇಳಿ ಕರಿತೀವಿ, ಇದು ಸೂಜಿಕಾಂತ ಆಗಿರ್ಬೋದು. ಯಾವುದೇ ಒಂದು ಕಾಂತದ ಸುತ್ತಮುತ್ತ ರೀ, ಓಕೆ, ಯಾವ ಪ್ರದೇಶದಲ್ಲಿ ದಿಕ್ಸೂಚಿಯ ಸೂಜಿಯು ಕಾಂತೀಯ ಪರಿಣಾಮವನ್ನು ಅನುಭವಿಸಬಹುದೋ ಆ ಪ್ರದೇಶವನ್ನು ಕಾಂತ ಕ್ಷೇತ್ರ ಎಂದು ನಾವು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ದಂಡಕಾಂತ ಇದೆ. ಈ ದಂಡಕಾಂತದ ಕಾಂತ ಕ್ಷೇತ್ರ ಈಗ ಇಲ್ಲಿಯ ತನಕ ಇದೆ ಅಂತ ಹೇಳಿ ನಾವು ಇಲ್ಲಿ ಗುರುತಿಸಿದ್ವಿ. ಆಕ್ಚುಲಿ ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ರಿ. ಇವು ಕಾಂತೀಯ ಬಲರೇಖೆಗಳು ಕಾಂತದ ಸುತ್ತ ಇರ್ತಾವ. ಆ ಕಾಂತೀಯ ಬಲರೇಖೆಗಳು ಕಾಂತ ಕ್ಷೇತ್ರವನ್ನು ಉಂಟು ಮಾಡ್ತಾವ. ಕಾಂತೀಯ ಬಲರೇಖೆಗಳು ನಮಗೆ ಗೊತ್ತಾಗುವುದಿಲ್ಲ, ಬಟ್ ಒಂದು ದಿಕ್ಸೂಚಿಯ ಸಹಾಯದಿಂದ ನಾವು ಒಂದು ಕಾಂತದ ಸುತ್ತಲಿನ ಕಾಂತ ಕ್ಷೇತ್ರವನ್ನು ಕಂಡು ಹಿಡಿಯಬಹುದು. ಹೇಗೆ? ಒಂದು ದಿಕ್ಸೂಚಿ ತಂದು ನೀವು ಇಲ್ಲಿ ಇಟ್ಟರೆ ಇದರ ಪಕ್ಕದಲ್ಲಿ ಅದು ವಿಚಲನೆ ಆಗ್ತದೆ. ಇಲ್ಲಿಟ್ರೆ ಕೂಡ ವಿಚಲನೆ ಆಗ್ತದೆ, ಇಲ್ಲಿಟ್ರೆ ಕೂಡ ವಿಚಲನೆ ಆಗ್ತದೆ, ಇಲ್ಲಿಟ್ರೆ ಕೂಡ ವಿಚಲನೆ ಆಗ್ತದ, ಇಲ್ಲಿಟ್ರೆ ಕೂಡ ವಿಚಲನೆ ಆಗ್ತದ. ಬಟ್ ನೀವು ಇಲ್ಲಿ ಇಟ್ಟರೆ ಆವಾಗ ಅದು ವಿಚಲನೆ ಆಗುವುದಿಲ್ಲ. ಸೊ ಎಲ್ಲಿ ಇಟ್ಟಾಗ ವಿಚಲನೆ ಆಗ್ತದೋ, ಎಷ್ಟು ದೂರದಲ್ಲಿ ಇಟ್ಟಾಗ ದಿಕ್ಸೂಚಿ ವಿಚಲನೆ ಆಗ್ತದೋ ಅಲ್ಲಿಯ ತನಕ ಈ ದಂಡಕಾಂತದ ಕ್ಷೇತ್ರನೇ ಇರ್ತದ. ಸೊ ಅದನ್ನೇ ನಾವು ಕಾಂತ ಕ್ಷೇತ್ರ. ಪ್ರತಿಯೊಂದು ಕಾಂತಕ್ಕೂ ಕೂಡ ತನ್ನದೇ ಆದಂತಹ ಒಂದು ಕ್ಷೇತ್ರ. ಹೇಗೆ ನಮ್ಮ ಮನೆ ಸುತ್ತ ಕಾಂಪೌಂಡ್, ಅದು ನಮ್ಮ ಕ್ಷೇತ್ರ. ಕಾಂಪೌಂಡ್ ಎಲ್ಲಿ ತನಕ ಇರ್ತದೋ ಅದು ನಮ್ಮ ಕ್ಷೇತ್ರ. ಹೊಲ ಸುತ್ತ ಬೇಲಿ ಎಲ್ಲಿಯ ತನಕ ಇರ್ತದೋ ಅದು ನಮ್ಮ ಕ್ಷೇತ್ರ. ಅದೇ ರೀತಿಯಲ್ಲಿ ಆಕರ್ಷಣೆ ಎಲ್ಲಿಯ ತನಕ ಆಗ್ತದೋ, ಎಸ್, ಆಕರ್ಷಣೆ ಒಂದು ದಿಕ್ಸೂಚಿ ಇಟ್ರೆ ಅದರಲ್ಲಿ ವಿಚಲನೆ, ಅಥವಾ ನೀವು ಎಲ್ಲಾದ್ರೂ ಇಲ್ಲಿ ಒಂದು ಕಬ್ಬಿಣದ ಮೊಳೆ ಇಟ್ರೆ ಆಕರ್ಷಣೆ ಆಗ್ತದೆ, ಅದೇ ಕಬ್ಬಿಣದ ಮೊಳೆ ಎಲ್ಲಿ ಇಟ್ರೆ ಆಕರ್ಷಣೆ ಆಗ್ತದ? ಆಗೋದಿಲ್ಲ. ಸೊ ಎಲ್ಲಿಯ ತನಕ ಅದು ವಸ್ತುಗಳನ್ನು ಆಕರ್ಷಣೆ ಮಾಡಿಕೊಳ್ತದೋ, ಎಲ್ಲಿಯ ಎಷ್ಟು ದೂರದಲ್ಲಿ ಇಟ್ಟಾಗ ಅದು ದಿಕ್ಸೂಚಿಯಲ್ಲಿ ವಿಚಲನೆ ಉಂಟು ಮಾಡ್ತದೋ ಅಲ್ಲಿಯ ತನಕ ಅದು ಈ ಕಾಂತದ ಒಂದು ಕಾಂತ ಕ್ಷೇತ್ರ ಆಗಿರುತ್ತದೆ. ನೋಡಿ, ಒಂದ್ಸಲ ಓದ್ಕೊಳ್ಳಿ, ಬರ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಈಗ ಅದೇ ರೀತಿಯಲ್ಲಿ ನಾವು ಇನ್ನೊಂದಕ್ಕೆ ಡೆಫಿನಿಷನ್ ಕೂಡ ಮಾಡೋಣ. ಏನು? ಯಾವುದೇ ವಾಹಕದ ಮೂಲಕ, ಯಾವುದೇ ಇರಲಿ ವಾಹಕ, ವಿದ್ಯುತ್ ಪ್ರವಾಹ ಹರಿದಾಗ, ಇದೊಂದು ವಾಹಕ, ಇದರ ಮೂಲಕ ವಿದ್ಯುತ್ ಹರಿತಾ ಇದೆ, ಅದು ತನ್ನ ಸುತ್ತಲೂ ಒಂದು ಕಾಂತ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಹೌದಾ ಇಲ್ಲ? ನೋಡ್ರಿ, ಈ ಕಾಂತ ಇದೆ, ಇದರ ಮೂಲಕ ವಿದ್ಯುತ್ ಹರಿಲಿ, ವಿದ್ಯುತ್ ಹರಿಯದೇ ಇರಲಿ, ಇದು ನೈಸರ್ಗಿಕ ಕಾಂತ, ಇದ್ರ ಸುತ್ತ ಕಾಂತ ಕ್ಷೇತ್ರ ಇರ್ತದ. ಬಟ್ ಯಾವಾಗ ಒಂದು ಲೋಹ ಅಥವಾ ವಾಹಕ, ಒಂದು ತಂತಿ ಮೂಲಕ ವಿದ್ಯುತ್ ಹರಿತಾ ಇದ್ದಾಗ ಮಾತ್ರ ಅದರ ಸುತ್ತ ಕಾಂತ ಕ್ಷೇತ್ರ ಬರ್ತದ. ಈ ಒಂದು ವಿದ್ಯಮಾನಕ್ಕೆ ನಾವೇನೇನು ಕರಿತೀವಿ ರೀ? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತೇವೆ. ಕ್ಲಿಯರ್? ಬರ್ಕೊಳ್ಳಿ, ಓದ್ಕೊಳ್ಳಿ. ಈ ಒಂದು ಪರಿಕಲ್ಪನೆಯನ್ನು, ಕಾನ್ಸೆಪ್ಟ್ ಅನ್ನು ಮೊದಲ ಬಾರಿಗೆ ನಮಗೆ ತೋರಿಸಿಕೊಟ್ಟವರು, ಆವಿಷ್ಕರಿಸಿದವರು ಯಾರಪ್ಪ ಅಂದ್ರೆ ಇವರೇ ನೋಡಿ, ಡೆನ್ಮಾರ್ಕ್ನ ವಿಜ್ಞಾನಿ ಹ್ಯಾನ್ಸ್ ಕ್ರಿಶ್ಚಿಯನ್ ಐರ್ಸ್ಟೆಡ್. 1820ರಲ್ಲೇ ಇವರು ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಬಗ್ಗೆ ಆವಿಷ್ಕಾರ ಮಾಡಿ ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು
ತಮ್ಮ ಒಂದು ಬರವಣಿಗೆಯ ಮೂಲಕ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ವಿದ್ಯುತ್ತು ಮತ್ತು ಕಾಂತಕ್ಕೂ ಇರುವಂತಹ ಸಂಬಂಧಗಳನ್ನು ಅವರು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇನ್ನು ಮುಂದುವರಿತಾ ನಮ್ಗೆ ಒಂದು ಈಗ ಏನು ಗೊತ್ತಾಯ್ತಪ್ಪ ಅಂದ್ರೆ, ಯಾವುದೇ ಒಂದು ವಾಹಕದ ಮೂಲಕ ವಿದ್ಯುತ್ ಹರಿದ್ರೆ ಅಲ್ಲಿ ವಿದ್ಯುತ್ ಕಾಂತೀಯ ಪರಿಣಾಮ ಉಂಟಾಗ್ತದ. ಸರ್, ಇದರಿಂದ ನಮ್ಗೆ ಏನ್ರಿ ಸರ್ ಉಪಯೋಗ ಅಂತ ನೀವು ನನಗೆ ಕೇಳೋದಾದ್ರೆ, ಎಸ್ ನೋಡಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಬಹಳಷ್ಟು ಉಪಯೋಗ ಇದೆ ನಮ್ಗೆ. ನೋಡ್ತಾ ಇರ್ಬೋದು ನೀವು. ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಒಂದು ತತ್ವವನ್ನೇ ನಾವು ಬಳಸಿಕೊಂಡು ವಿದ್ಯುತ್ ಕಾಂತಗಳನ್ನು ತಯಾರಿಸ್ತೀವಿ, ವಿದ್ಯುತ್ ಗಂಟೆಗಳನ್ನು ತಯಾರಿಸ್ತೀವಿ. ಮೋಟಾರ್ಗಳಲ್ಲಿ ಕೂಡ ಇದೇ ಪ್ರಿನ್ಸಿಪಲ್ ಯೂಸ್ ಆಗುತ್ತದೆ, ಫ್ಯಾನ್ಗಳಲ್ಲಿ ಯೂಸ್ ಆಗುತ್ತದೆ, ಡೈನಾಮೋಗಳಲ್ಲಿ ಯೂಸ್ ಆಗುತ್ತದೆ, ಮತ್ತೆ ಧ್ವನಿ ಸ್ಪೀಕರ್ಸ್ ಲೌಡ್ ಸ್ಪೀಕರ್ಗಳಲ್ಲಿ ಯೂಸ್ ಆಗುತ್ತದೆ, ಮೈಕ್ರೋಫೋನ್ಗಳಲ್ಲಿ ಯೂಸ್ ಆಗುತ್ತೆ. ನೋಡಿ ಎಷ್ಟು ಕಡೆ ನಾವು ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಅನ್ವಯಗಳನ್ನು ನಾವು ನೋಡಬಹುದು. ಸೊ ಈ ಎಲ್ಲಿ ಹೇಗ್ ಸರ್ ಯೂಸ್ ಆಗುತ್ತೆ ಅಂತಂದ್ರೆ, ಇದು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊತೀರಿ ನೀವು. ವಿದ್ಯುತ್ ಗಂಟೆ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಡೈನಮೋ, ಇವುಗಳ ಬಗ್ಗೆ ಮುಂದಿನ ಕ್ಲಾಸ್ನಾಗ ತಿಳ್ಕೊತೀರಿ. ಸದ್ಯ ಈ ಪಾಠದಲ್ಲಿ ಒಂದು ಸ್ವಲ್ಪ ವಿದ್ಯುತ್ ಕಾಂತಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ವಿದ್ಯುತ್ ಕಾಂತಗಳು ಕೂಡ ಏನಪ್ಪಾ ಅಂತಂದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ತತ್ವದ ಮೇಲೆನೆ ಕೆಲಸ ಮಾಡುತ್ತದೆ. ಸೊ ಈಗ ಒಂದು ಮಾದರಿ ವಿದ್ಯುತ್ ಕಾಂತ ಅಂದ್ರೆ ಹೇಗಿರುತ್ತೆ ಸರ್, ಅದನ್ನು ಹೇಗೆ ನಾವು ತಯಾರಿಸಬಹುದು, ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು ಮಾದರಿ ವಿದ್ಯುತ್ ಕಾಂತವನ್ನು ತಯಾರಿಸುವ ಚಟುವಟಿಕೆ ಕೂಡ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿದೆ. ಅದನ್ನು ಕೂಡ ನಾವು ಮಾಡುವಂತಹ ಪ್ರಯತ್ನ ಈಗ ಮಾಡೋಣ. ಏನ್ ಬೇಕ್ರಿ ಇದಕ್ಕೆ ಮಾಡೋದಕ್ಕೆ? ನೋಡ್ರಿ, ತುಂಬಾ ಸಿಂಪಲ್ ಆಗಿದೆ. ಸುಮಾರು 50 ಸೆಂಟಿಮೀಟರ್ ಉದ್ದದ ಆವಾಹಕದ ಹೊದಿಕೆ ಇರುವ ತಾಮ್ರದ ತಂತಿ, ಇದೊಂದು ತಂತಿ ಇದೆ, ರೈಟ್? ತಾಮ್ರದ ತಂತಿ, ಮೇಲ್ಗಡೆ ರಬ್ಬರ್ ಇರಬೇಕು. ಅಂದ್ರೆ ಆವಾಹಕದ ಹೊದಿಕೆ ಅಂದ್ರೆ ಏನು, ರಬ್ಬರ್ ಇರಬೇಕು ಮೇಲ್ಗಡೆ ಅಷ್ಟೇ. ಆಮೇಲೆ ಸುಮಾರು 6ರಿಂದ 10 ಸೆಂಟಿಮೀಟರ್ ಉದ್ದ ಇರುವಂತಹ ಒಂದು ಕಬ್ಬಿಣದ ಮೊಳೆ, ವಿದ್ಯುತ್ ಕೋಶ ಮತ್ತು ಪೇಪರ್ ಕ್ಲಿಪ್ಗಳು. ಇಷ್ಟು ಬೇಕು. ಮಾಡೋ ವಿಧಾನ ನೋಡ್ರಿ, ಚಿತ್ರ ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗ್ತಾ ಇದೆ. ಕಬ್ಬಿಣದ ಮೊಳೆಯ ಸುತ್ತ ತಂತಿಯನ್ನು ಸುರುಳಿಯಂತೆ ಬಿಗಿಯಾಗಿ ಸುತ್ತಬೇಕ್ರಿ. ಆ ಕಬ್ಬಿಣದ ಮೊಳೆಯ ಮೇಲೆ ನಿಮ್ಮ ಒಂದು ವೈರ್ ಅನ್ನು, ತಂತಿಯನ್ನು ಸುತ್ತಬೇಕು. ಅದು ಲೂಸ್ ಆಗ್ತಾ ಇದ್ರೆ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಟೇಪ್ ಅಂಟಿಸಬಹುದು. ಓಕೆ. ಆಮೇಲೆ ತಂತಿಯ 2 ತುದಿಗಳನ್ನು ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿ. ಈ ತಂತಿ 2 ತುದಿಗಳು ಇರ್ತಾವಲ್ಲ, ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಬೇಕು. ಸಂಪರ್ಕಿಸಿ ಹಾಗೆ ಕಂಟಿನ್ಯೂ ಇಡಬಾರ್ದು. ಇಲ್ಲಿ ಬ್ಯಾಟ್ರಿ ಸ್ವಲ್ಪ ಅದೇನಾಗ್ತದಪ್ಪ ಅಂದ್ರೆ, ಬ್ಯಾಟ್ರಿಯಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಬ್ಯಾಟ್ರಿ ದುರ್ಬಲಗೊಳ್ಳುವಂತಹ, ಬ್ಯಾಟ್ರಿಯಲ್ಲಿ ವಿದ್ಯುತ್ ಎಲ್ಲ ರಾಸಾಯನಿಕಗಳೆಲ್ಲ ಖರ್ಚಾಗುವಂತಹ ಸಂಭವ ಇರ್ತದೆ, ಬ್ಯಾಟ್ರಿ ವೀಕ್ ಆಗುವಂತಹ ಸಂಭವ ಇರ್ತದೆ. ಹಾಗಾಗಿ ಯಾವಾಗ ಬೇಕೋ ಅವಾಗ ನಮ್ಗೆ ಇದನ್ನು ವೈರನ್ನು ನಾವು ತೆಗೆಯೋದಕ್ಕೆ ಮತ್ತು ಇಡೋ ವ್ಯವಸ್ಥೆಯನ್ನು ಕೂಡ ತಾವು ಮಾಡ್ಕೋಬೇಕು. ಈಗ ಈ ತರ ನೀವು ಸಂಪರ್ಕ ಮಾಡಿದ ಮೇಲೆ ಕಬ್ಬಿಣದ ಮೊಳೆಯ ಹತ್ತಿರ ಪೇಪರ್ ಕ್ಲಿಪ್ಗಳನ್ನು ತರಬೇಕು. ನೋಡಿ, ಪೇಪರ್ ಕ್ಲಿಪ್ಗಳಿಗೆ ಹತ್ತಿರ ನೀವು ತಂದಾಗ ಪೇಪರ್ ಕ್ಲಿಪ್ಗಳು ಏನಾಗ್ತಾವ್ರಿ, ಅಂಟುಕೊಳ್ತಾವ. ನೋಡ್ರಿ, ಏನ್ ಮಾಡ್ಬೋದು ನೀವು ಇಲ್ಲಿ ಅವಲೋಕನೆ ಮಾಡಿ. ನೋಡಿ ಏನದ, ವಿದ್ಯುತ್ ಹರಿದಾಗ, ಈಗ ವಿದ್ಯುತ್ ಹರಿತಾ ಇದೆ, ಕಬ್ಬಿಣದ ಮೊಳೆಯು ಕಾಂತದಂತೆ ವರ್ತಿಸ್ತದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇಲ್ಲಿ ವಿದ್ಯುತ್ ಹರಿತಂದ್ರೆ ಸಾಕು, ಅದಕ್ಕೆ ಕಾಂತೀಯ ಗುಣ ಬರ್ತದ. ಅದು ಕಾಂತೀಯ ವಸ್ತುಗಳನ್ನು ಅಂದ್ರೆ ಕಬ್ಬಿಣ ಮತ್ತು ನಿಕ್ಕಲ್ ಅಂತ ವಸ್ತುಗಳನ್ನು ಆಕರ್ಷಣೆ ಮಾಡ್ಕೊಳ್ತದ, ರೈಟ್? ಪೇಪರ್ ಕ್ಲಿಪ್ಗಳನ್ನು ಆಕರ್ಷಣೆ ಮಾಡ್ತಾ ಇದೆ. ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದಾಗ ನೀವು ಈ ವೈರ್ ಏನಾದ್ರೂ ಹೊರಗೆ ತೆಗೆದ್ರೆ ಕ್ಲಿಪ್ಗಳೆಲ್ಲ ಏನಾಗ್ತಾವ್ರೆ, ಕೆಳಗಡೆ ಬೀಳ್ತಾವ. ಯಾಕೆಂದ್ರೆ ಕಾಂತತ್ವ ಮಾಯವಾಗ್ತಾ ಇದೆ. ಇದರಿಂದ ನಾವೇನ್ ತೀರ್ಮಾನ ಮಾಡಬಹುದು, ತಂತಿಯ ಒಂದು ತಂತಿ ಇದೆಲ್ಲ ಸುರುಳಿ ಆಕಾರಕ್ಕೆ ಸುತ್ತಿ ಬರುತ್ತಲ್ಲ, ಈ ತಂತಿಯ ಸುರುಳಿಯ ಮೂಲಕ ವಿದ್ಯುತ್ ಹರಿಸಿದಾಗ ಕಬ್ಬಿಣದ ಮೊಳೆ ಇದೆಯಲ್ಲ ಒಳಗಡೆ, ಅದು ವಿದ್ಯುತ್ ಕಾಂತವಾಗಿ ಬದಲಾಗ್ತಾ ಇದೆ. ಈ ರೀತಿಯಲ್ಲಿ ಒಂದು ಮಾದರಿ ವಿದ್ಯುತ್ ಕಾಂತವನ್ನು ಕೂಡ ನಾವು ಏನ್ ಮಾಡ್ಕೋಬಹುದ್ರಿ, ತಯಾರಿಸಬಹುದು. ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಣ್ಣದಾದಂತಹ ಒಂದು ವಿಡಿಯೋ ಇದೆ, ತುಣುಕಿದೆ, ನೋಡಬಹುದು. ನೋಡ್ರಿ ಯಾವ ರೀತಿಯಲ್ಲಿ ನೀವು ಮಾಡಬಹುದು ಅಂತೇಳಿ ಕೂಡ ಚಿಕ್ಕದಾದಂತಹ ಒಂದು ವಿಡಿಯೋ. ಈಗ ಈ ವಿದ್ಯುತ್ ಕಾಂತಗಳ ಬಗ್ಗೆ ನಾವು ಇನ್ನು ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ತಿಳ್ಕೋ ಸಲುವಾಗಿ ಮತ್ತೊಂದು ಚಟುವಟಿಕೆ ಕೂಡ ಇದೆ. ನೋಡಿ, ಪಾಠ ತುಂಬೆಲ್ಲ ಬರೀ ಚಟುವಟಿಕೆಗಳಿವೆ, ತಿಳ್ಕೊಳ್ಳಕ್ಕೆ ಸರಿಯಾಗಿ ಪ್ರಯತ್ನ ಪಡಬೇಕು ತಾವು. ಅಂದ್ರೆ ಈ ವಿದ್ಯುತ್ ಕಾಂತ ಇದೆಯಲ್ಲ, ಇದು ದಂಡಕಾಂತದಂತೆ ವರ್ತಿಸ್ತದ ಎನ್ನುವಂತಹ ಒಂದು ಪ್ರಶ್ನೆಯೊಂದಿಗೆ ಮತ್ತೊಂದು ಚಟುವಟಿಕೆ. ಸೊ ಇದಕ್ಕೆ ಏನ್ ಮಾಡಬೇಕು, ಸುಮಾರು 100 ಸೆಂಟಿಮೀಟರ್ ವೈರು. ಸೊ ಇದಕ್ಕಿಂತ ಹಿಂದೆ ನಾವು 50 ಸೆಂಟಿಮೀಟರ್ ತಗೊಂಡಿದ್ವಿ, ಈಗ ಸ್ವಲ್ಪ ಹೆಚ್ಚಿಗೆ 100 ಸೆಂಟಿಮೀಟರ್ ವೈರ್ ತಗೋಬೇಕು. ಅದು ಕೂಡ ಅದರ ಮೇಲೆ ರಬ್ಬರ್ ಹೊದಿಕೆ, ಆವಾಹಕದ ಹೊದಿಕೆ ಇರಬೇಕು. ಆಮೇಲೆ ಚಾರ್ಟ್ ಪೇಪರ್ ತುಂಡು, ಇದು ಒಳಗಡೆ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪೇಪರ್ ತುಂಡು ಯಾವ ರೀತಿ ಡ್ರಾಯಿಂಗ್ ಶೀಟ್ ತರ
ಅಥವಾ ಊದಿನ ಕಡ್ಡಿ ಇರ್ತಲ್ಲ ಅದರದ್ದು ಸುರುಳಿ ಇರ್ತಲ್ಲ ಆ ರೀತಿಯಲ್ಲಿ ನೀವೇನ್ ಮಾಡಬೇಕು, ಒಂದು ಸಣ್ಣ ಡ್ರಾಯಿಂಗ್ ಶೀಟ್ ತಗೊಂಡು ಅದನ್ನ ರೋಲ್ ಮಾಡಿ ಸುತ್ತಿ ಟೇಪ್ ಅಂಟಿಸ್ಬಿಡ್ಬೇಕು, ಜಿಗಿಟ್ ಪಟ್ಟಿ ಅಂಟಿಸ್ಬಿಡ್ಬೇಕು. ಸೊ ಅದೇ ರೀತಿಯಲ್ಲಿ ಒಂದು ಕಬ್ಬಿಣದ ಮೊಳೆ ಕೂಡ ಬೇಕಾಗ್ತದ. ಆಮೇಲೆ ಸುರುಳಿಯ ಒಳಗಡೆ ಸೇರಿಸೋದಿಕ್ಕೆ ವಿದ್ಯುತ್ ಕೋಶ, ಬ್ಯಾಟ್ರಿ ಬೇಕಾಗ್ತದ. ಆಮೇಲೆ 2 ಕಾಂತೀಯ ದಿಕ್ಸೂಚಿಗಳು ಕೂಡ ಬೇಕಾಗ್ತವ್ರಿ. ಆಮೇಲೆ ಕೆಲವು ಕಬ್ಬಿಣದ ಪೇಪರ್ ಕ್ಲಿಪ್ಗಳು ಕೂಡ ಬೇಕಾಗ್ತಾವ. ಹೇಗ್ ಮಾಡ್ಬೇಕು, ಮೊದಲು ಏನ್ ಮಾಡ್ಬೇಕು, ಚಾರ್ಟ್ ಪೇಪರ್ ಬಳಸಿ ಸಿಲಿಂಡರ್ ಆಕಾರದ ಕೊಳೆಯ ಮಾಡಿ. ಮೊದಲು ಈ ತರ ಒಂದು ಪೇಪರ್, ಬರೀ ಪೇಪರ್ ರೋಲ್ ಮಾಡಿ ಸುತ್ತಿ ಟೇಪ್ನಿಂದ ಜಿಗಿಟ್ ಪಟ್ಲಿಯಿಂದ ಅಂಟಿಸಿ ಒಂದು ಸುರುಳಿ ಮಾಡ್ಕೋಬೇಕು. ಅದರ ಮೇಲೆ ಏನ್ ಮಾಡ್ಬೇಕು, ಈಗ ತಂತಿ ಸುತ್ತಬೇಕು. ಸುಮಾರು 50 ಸುತ್ತುಗಳನ್ನು ಬಿಗಿಯಾಗಿ ಸುತ್ತಬೇಕು, ತಂತಿ ಲೂಸ್ ಆಗ್ಲಾರ್ದಂಗೆ. ಅಲ್ಲಿ ಕೂಡ ನೀವೇನ್ ಮಾಡಬಹುದು, ಟೇಪ್ ಅಥವಾ ಜಿಗಿಟ್ ಪಟ್ಟಿ ಅಂಟಿಸ್ಬಿಡ್ಬೇಕ್ರಿ. ಆಮೇಲೆ ಏನ್ ಮಾಡ್ಬೇಕು, ಕೊಳವೆಯ 2 ತುದಿಗಳ ಬಳಿ ದಿಕ್ಸೂಚಿ ಇಡಬೇಕು. ನೋಡ್ರಿ ಇಲ್ಲಿ ದಿಕ್ಸೂಚಿ, ಈ ಕಡೆ ಒಂದು ದಿಕ್ಸೂಚಿ, ಇಲ್ಲೊಂದು ದಿಕ್ಸೂಚಿ ಇಟ್ಟಿದ್ದಾರೆ. ಈ ದಿಕ್ಸೂಚಿ ಈಗ ಬ್ಯಾಟರಿ ಸಂಪರ್ಕ ಮಾಡಿಲ್ಲ, ನೀವು ಗಮನಿಸಬೇಕು ದಿಕ್ಸೂಚಿಯಲ್ಲಿ ಏನಾದ್ರೂ ಚಲನೆ ಆಗ್ತಾ ಇದೆಯಾ, ಯಾಕಂದ್ರೆ ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ಬ್ಯಾಟರಿಯನ್ನು ಸಂಪರ್ಕ ಮಾಡಿಲ್ಲ. ನೆಕ್ಸ್ಟ್ ನೋಡಬಹುದು ನೀವು, ಪ್ರಯೋಗ ಮುಂದುವರಿಸ್ತಾ ಹೋದಂಗೆ ತಂತಿಯ ತುದಿಗಳನ್ನು ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿ. ಈಗ ನೋಡಿ ಸಂಪರ್ಕಿಸಿವೆ, ಅವಾಗ ದಿಕ್ಸೂಚಿಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ನೀವು ಗಮನಿಸಿರಿ. ಮೊದಲು ಹೇಗಿತ್ತು ದಿಕ್ಸೂಚಿ, ಈಗ ಹೇಗಾಗಿದೆ ನೋಡ್ರಿ ದಿಕ್ಸೂಚಿ, ರೈಟ್. ನಂತರ ಏನ್ ಮಾಡಬೇಕು, ಕೊಳವೆಯೊಳಗೆ ಕಬ್ಬಿಣದ ಮೊಳೆಯನ್ನು, ಕಬ್ಬಿಣದ ಮೊಳೆಯನ್ನು ಇಟ್ಟು ಅವಾಗ ಕೂಡ ನೀವು ದಿಕ್ಸೂಚಿಯಲ್ಲಿ ಏನು ಬದಲಾವಣೆ ಆಯಿತು ಮತ್ತು ಕಬ್ಬಿಣದ ಮೊಳೆಗಳನ್ನು ಅದು ಆಕರ್ಷಣೆ ಮಾಡಿತಾ ಮಾಡಿಲ್ಲ ಎಲ್ಲವನ್ನು ಒಂದ್ಸಲ ನೀವು ಪರೀಕ್ಷಿಸಿ ನೋಡಬೇಕು. ಎಲ್ಲವನ್ನು ಮಾಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ, ವಿದ್ಯುತ್ ಹರಿಸಿದಾಗ ನೋಡ್ರಿ, ಯಾವಾಗ ನಾವು ಬ್ಯಾಟರಿ ಸಂಪರ್ಕ ಮಾಡಿ ವಿದ್ಯುತ್ ಹರಿತು ಅವಾಗ ಏನಾಯ್ತು ನೋಡ್ರಿ, ಸುರುಳಿಯ ಸುತ್ತಲೂ ಅಂದ್ರೆ ಇದ್ರ ಸುತ್ತ ಏನಾಗ್ತದ್ರಿ, ಈಗ ಇದು ಕಾಂತದಂತೆ ವರ್ತಿಸ್ತದ. ಸೊ ಇದು ಕಾಂತ, ಇದು ಕಾಂತ, ಇದು ಕಾಂತ. ಕಾಂತಗಳು ಸಮೀಪ ಇದ್ದಾಗ ಏನಾಗ್ತದ್ರಿ, ಅವು ಒಂದು ಇನ್ನೊಂದರ ಮೇಲೆ ಕಾಂತೀಯ ಬಲವನ್ನು ಪ್ರಯೋಗಿಸ್ತಾವ. ಹಾಗಾಗಿ ನೋಡ್ರಿ ಇದು ವಿಚಲನೆ ಆಗಿದೆ, ಇಲ್ಲಿ ಕೂಡ ವಿಚಲನೆ ಆಗಿದೆ, ರೈಟ್. ವಿದ್ಯುತ್ ಹರಿಸಿದಾಗ ಸುರುಳಿಯ ಸುತ್ತಲೂ ಕಾಂತ ಕ್ಷೇತ್ರ ಸೃಷ್ಟಿಯಾಗಿ ದಿಕ್ಸೂಚಿಯ ಸೂಚಿಯು ವಿಚಲನೆಗೊಳ್ಳುತ್ತದೆ. ಕೊಳವೆಯೊಳಗೆ ಕಬ್ಬಿಣದ ಮೊಳೆ ಹಾಕಿದಾಗ, ಇಲ್ಲಿ ಕಬ್ಬಿಣದ ಮೊಳೆ ಹಾಕಿರ್ಲಿಲ್ರಿ, ಈಗ ನೋಡಿ ಏನು ಇಲ್ಲಿ ಕಬ್ಬಿಣದ ಮೊಳೆ ಹಾಕಿದ್ವಿ. ಕಬ್ಬಿಣದ ಮೊಳೆ ಹಾಕಿದ ಮೇಲೆ ನೀವು ನೋಡ್ರಿ ದಿಕ್ಸೂಚಿಯ ವಿಚಲನೆ ಇನ್ನೂ ಹೆಚ್ಚಾಗಿದೆ. ಅಂದ್ರೆ ವಿದ್ಯುತ್ ಕಾಂತಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತದೆ ಅಂತ ಹೇಳಿ ಅರ್ಥ. ಓಕೆ. ಮತ್ತು ಕೊಳವೆಯೊಳಗೆ ಕಬ್ಬಿಣದ ಮೊಳೆಗೆ ಹಾಕಿದಾಗ ಅದು ಅತ್ಯಂತ ಬಲವಾದ ವಿದ್ಯುತ್ ಕಾಂತವಾಗಿ ಬದಲಾಗ್ತದ ಮತ್ತು ಪೇಪರ್ ಕ್ಲಿಪ್ಗಳನ್ನು ಕೂಡ ಆಕರ್ಷಣೆ ಮಾಡಿಕೊಳ್ತದ. ಮೊದಲು ಅಷ್ಟು ಆಕರ್ಷಣೆ ಆಗ್ತಾ ಇರ್ಲಿಲ್ರಿ ಇಲ್ಲಿ, ಬಟ್ ಈಗ ನೋಡ್ರಿ ಕಬ್ಬಿಣದ ಮೊಳೆಗಳನ್ನು ಕೂಡ ಅದು ಆಕರ್ಷಣೆ ಮಾಡ್ಕೊಳ್ತಾ ಇದೆ, ಜೊತೆಗೆ ವಿಚಲನೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಒಂದು ವಿದ್ಯುತ್ ಕಾಂತವೇನಿದೆಯಪ್ಪ ಅಂದ್ರೆ, ಇದರಿಂದ ನಾವು ಈ ಚಟುವಟಿಕೆಯಿಂದ ನಾವು ಏನ್ ತೀರ್ಮಾನ ಮಾಡಬಹುದು ನೋಡ್ರಿ, ತಂತಿಯ ಸುರುಳಿಯ ಮೂಲಕ, ಇದೊಂದು ಸುರುಳಿಯ ಒಳಗಡೆ ಮೇಲೆ ತಂತಿ, ಅದರ ಒಳಗಡೆ ನಾವು ಮೊಳೆ ಇಟ್ಟಿವಿ, ಇದು ವಿದ್ಯುತ್ ಕಾಂತ ಆಗಿದೆ. ಸೊ ಈ ರೀತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದು ಒಂದು ದಂಡಕಾಂತದಂತೆ ವರ್ತಿಸ್ತಾ ಇದೆ. ನೋಡಿ ಇದು ದಂಡಕಾಂತದ ವರ್ತದೆ, ಯಾಕಂದ್ರೆ ಮುಂದೆ ಇರುವಂತಹ ದಿಕ್ಸೂಚಿಯಲ್ಲಿಯೂ ಕೂಡ ವಿಚಲನೆ ಆಗಿದೆ, ಹಿಂದೆ ಇರುವಂತಹ ದಿಕ್ಸೂಚಿಯಲ್ಲಿ ಕೂಡ ವಿಚಲನೆ ಆಗಿದೆ. ಯಾವ ರೀತಿಯಲ್ಲಿ ದಂಡಕಾಂತಕ್ಕೆ 2 ಧ್ರುವಗಳು ಇರ್ತವೋ ಇದಕ್ಕೂ ಕೂಡ 2 ಧ್ರುವಗಳು ಇರ್ತಾವ ಅಂತ ಹೇಳಿ ಕೂಡ ನಾವು ಈ ಒಂದು ಚಟುವಟಿಕೆಯಿಂದ ನಾವು ಪ್ರೂವ್ ಮಾಡ್ಕೋಬಹುದು, ಗೆಸ್ ಮಾಡಬಹುದು. ಮತ್ತು ಉತ್ತರ ದಕ್ಷಿಣ ಧ್ರುವಗಳನ್ನು ಹೊಂದಿರುತ್ತದೆ. ಎಸ್, ಅದೇ ಹೇಳ್ತಾ ಇದ್ದೀನಿ ನಾನು. ಸೊ ಇನ್ನ ಮುಂದುವರಿತಾ ಈಗ ನಮ್ಗೇನ್ ಗೊತ್ತಾಯ್ತು, ವಿದ್ಯುತ್ ಕಾಂತಕ್ಕೆ 2 ಧ್ರುವಗಳು ಇರ್ತಾವಂತ ಗೊತ್ತಾಯ್ತು, ಅದು ದಂಡಕಾಂತದ ರೀತಿಯಲ್ಲಿ ವರ್ತಿಸ್ತ ಅಂತ ಹೇಳಿ ಕೂಡ ಗೊತ್ತಾಯ್ತು. ಬಟ್ ಯಾವುದು ಉತ್ತರ ಧ್ರುವ, ಯಾವುದು ದಕ್ಷಿಣ ಧ್ರುವ, ಅದನ್ನು ಕೂಡ ಕಂಡುಹಿಡಿಯುವ ಸಲುವಾಗಿ ಮತ್ತೊಂದು ಚಟುವಟಿಕೆ ಮೇಲೆ ಚಟುವಟಿಕೆ ನೋಡ್ರಿ ಹೇಗಿದೆ ನೋಡ್ರಿ. ಸೊ ಅದಕ್ಕಾಗಿ ಚೆನ್ನಾಗಿ ನೀವು ಕೇಳಬೇಕು, ನೋಟ್ಸ್ ಮಾಡ್ಕೋತಾ ಹೋಗ್ಬೇಕು. ನೋಡಿ ಇದಕ್ಕೆ ಏನ್ ಬೇಕು, ಚಟುವಟಿಕೆ 4.3ರಲ್ಲಿ ಮಾಡಿದ ವಿದ್ಯುತ್ ಕಾಂತ ಅದೇ ರೀತಿಯಲ್ಲಿ ಒಂದು ವಿದ್ಯುತ್ ಕಾಂತ ತಗೋಬೇಕು, ಕಾಂತೀಯ ದಿಕ್ಸೂಚಿ ಒಂದು ತಗೋಬೇಕು, ಆಮೇಲೆ ವಿದ್ಯುತ್ ಕೋಶ ತಗೋಬೇಕು. ಏನ್ ಮಾಡ್ಬೇಕು, ಈಗ ಸುರುಳಿಯ 2 ತುದಿಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿ. ಈ ರೀತಿಯಲ್ಲಿ ಒಂದ್ ಕಡೆ ಎ ಅಂತ ಮಾಡ್ಕೋಬೇಕು, ಒಂದು ಕಡೆ ಬಿ ಅಂತ ನಾವು ಸುಮ್ಮನೆ ಗುರುತು ಮಾಡ್ಕೋಬೇಕು. ಚೂಪಾದ ಭಾಗ ಎ, ಚೂಪಿಲ್ಲದ ಭಾಗ ಬಿ ಅಂತ ಯಾವ್ದೋ ಒಂದು ರೀತಿಯಲ್ಲಿ. ಈ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಚಿತ್ರ 4.4 ಎ ಅಂದ್ರೆ ಇದ್ರಿ, ಇಲ್ಲಿ ಏನ್ ಮಾಡ್ಬೇಕು, ಸುರುಳಿಯ ಎ ತುದಿ ಬಲಿ, ಸುರುಳಿಯ ಎ ತುದಿ ಅಲ್ಲ, ಕರೆಕ್ಟ್ ಆಗಿ ಕೇಳಿ, ಕನ್ಫ್ಯೂಸ್ ಆಗುತ್ತೆ ಕೆಲವೊಂದ್ಸಲ. ಸುರುಳಿಯ ಎ ತುದಿ ಬಳಿ ಏನ್ ಮಾಡ್ಬೇಕು, ದಿಕ್ಸೂಚಿಯನ್ನು ತಂದು ಇಲ್ಲಿ ಇಡಬೇಕು ನಾವು, ರೈಟ್. ಇದು ಬ್ಯಾಟರಿಗೆ ಸಂಪರ್ಕಿಸಿ. ದಿಕ್ಸೂಚಿಯ ಯಾವ ಧ್ರುವವು ಉತ್ತರ ಅಥವಾ ದಕ್ಷಿಣ ಎ ತುದಿಯ ಕಡೆಗೆ ಆಕರ್ಷಿತವಾಗಿದೆ ಎಂದು ಗಮನಿಸಿ.
ನೋಡ್ರಿ ಇದು ದಿಕ್ಸೂಚಿಯಲ್ಲಿ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇದೊಂದು ರೆಡ್ ಮಾರ್ಕ್ ನಿಮ್ಗೆ ಕಾಣಿಸ್ತಾ ಇದೆಯಾ, ಅದು ಯಾವ ಕಡೆ ಇರ್ತದೋ ಅದು ಉತ್ತರ ಧ್ರುವ ಅಂತ ಅರ್ಥ. ಸಿಂಪಲ್. ಇದು ಉತ್ತರ ಧ್ರುವ ಅಂತ ಅರ್ಥ. ದಿಕ್ಸೂಚಿಯ ಈ ಒಂದು ತುದಿ ಉತ್ತರ ಧ್ರುವ ಆದ್ರೆ ಈ ಮೊಳೆಯ ಎ ತುದಿ ಏನಾಗ್ತದೆ ಗೊತ್ತಾದ್ರೆ ನಿಮ್ಗೆ, ಇದು ಉತ್ತರ ಧ್ರುವ ಅಲ್ಲ, ಇದು ದಕ್ಷಿಣ ಧ್ರುವ ಆಗ್ತದೆ. ಯಾಕೆ, ಯಾವ ಆಧಾರದ ಮ್ಯಾಗ ನಾವು ಹೇಳಬಹುದಪ್ಪ ಅಂತಂದ್ರೆ, ವಿರುದ್ಧ ಧ್ರುವಗಳೇ ಆಕರ್ಷಣೆ ಆಗ್ತಾವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಂದು ನಾರ್ತ್ ಇದೆ ನೋಡ್ರಿ, ವಿಜಾತೀಯ ಧ್ರುವಗಳು ಆಕರ್ಷಣೆ ಆಗ್ತಾವ, ಸಜಾತೀಯ ಧ್ರುವಗಳು ವಿಕರ್ಷಣೆ ದೂರ ದೂರ ಹೋಗ್ತಾವ್ರಿ, ದೂರ ದೂರ ಹೋಗ್ತಾವ್ರಿ. ಸೇಮ್ ಉತ್ತರ ನಾವು ಸಮೀಪಕ್ಕೆ ತಂದಿವಪ್ಪ ಅಂದ್ರೆ ದೂರ ದೂರ ಹೋಗ್ತಾವ್ರಿ. ಸೇಮ್ ದಕ್ಷಿಣ ಧ್ರುವಗಳನ್ನು ಸಮೀಪಕ್ಕೆ ತಂದಿವಪ್ಪ ಅಂದ್ರೆ ಕಾಂತಗಳು ದೂರ ಹೋಗ್ತಾವ್ರಿ. ಬಟ್ ಒಂದು ಉತ್ತರ ಒಂದು ದಕ್ಷಿಣ ಸಮೀಪಕ್ಕೆ ತಂದಾಗ ಏನಾಗ್ತದ್ರಿ, ಅಲ್ಲಿ ಆಕರ್ಷಣೆ ಆಗ್ತದ. ಆ ಆಧಾರದ ಮೇಲೆ ನಾವು ಏನ್ ಮಾಡಬಹುದಪ್ಪ ಅಂದ್ರೆ, ದಿಕ್ಸೂಚಿ ಈ ಕಡೆ ಮುಖ ಮಾಡಿದೆ ಅಂದ್ರೆ ಇದು ಉತ್ತರ ಧ್ರುವ ಆಗ್ತದ. ಇದು ಯಾವಾಗ ಉತ್ತರ ಧ್ರುವ ಆಗ್ತದೋ ಇದು ಎ ತುದಿ ಏನಾಗ್ತದ್ರಿ, ದಕ್ಷಿಣ ಧ್ರುವ ಆಗ್ತದ. ಎ ಯಾವಾಗ ದಕ್ಷಿಣ ಧ್ರುವ ಆಗ್ತದೋ ಆಟೋಮೆಟಿಕ್ ಆಗಿ ಬಿ ಏನಾಗ್ತದ್ರಿ, ಉತ್ತರ ಧ್ರುವ ಆಗ್ತದ. ಸಿಂಪಲ್ ಇಷ್ಟೇ. ನೋಡಿ ಒಂದ್ಸಲ ಇದೇ ರೀತಿಯಾಗಿ ಬಿ ತುದಿಯ ಬಳಿಯೂ ಕೂಡ ದಿಕ್ಸೂಚಿಯನ್ನು ನೀವು ಇಟ್ಟು ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಡೈರೆಕ್ಟ್ ಆಗಿ ನೋಡ್ರಿ ಅವಲೋಕ ಏನೇನಾಗ್ತಾ ಇದೆ ಅಂತ ಹೇಳಿ ಕೂಡ ನಾವು ಡಿಸ್ಕಸ್ ಮಾಡೋಣ. ದಿಕ್ಸೂಚಿಯ ಉತ್ತರ ಧ್ರುವವು ವಿದ್ಯುತ್ ಕಾಂತದ ಎ ತುದಿಯ ಕಡೆಗೆ ಆಕರ್ಷಿತವಾದರೆ, ನೋಡ್ರಿ ದಿಕ್ಸೂಚಿಯ ಉತ್ತರ ಧ್ರುವ ನೋಡ್ರಿ ಎ ತುದಿ ಕಡೆಗೆ, ಎ ತುದಿ ಅಂದ್ರೆ ಎ ಈಗ ದಕ್ಷಿಣ ಧ್ರುವವಾಗ್ತಾ ಇದೆ. ಬಿ ತುದಿಯ ಧ್ರುವೀಯತೆಯು ಎ ತುದಿಯ ಧ್ರುವೀಯತೆಗೆ ವಿರುದ್ಧವಾಗಿರುತ್ತದೆ. ರೈಟ್. ಸೊ ಇದು ಏನು ಧ್ರುವ ಇರ್ತದೋ ಅದಕ್ಕೆ ವಿರುದ್ಧ ಇದು. ಸೊ ಇದು ದಕ್ಷಿಣ ಅಂದ್ಮೇಲೆ ಇದು ಉತ್ತರ ಆಗ್ತದ್ರಿ. ಓಕೆ, ಈ ರೀತಿಯಲ್ಲಿ ತೀರ್ಮಾನ ಏನ್ ಮಾಡ್ಬೋದ್ರಿ ನಾವು, ಸಾಮಾನ್ಯ ಕಾಂತಗಳಂತೆ ವಿದ್ಯುತ್ ಕಾಂತವು ಸಹ ಈ ಕಾಂತಗಳು ದಂಡಕಾಂತ ಆಗಿರ್ಲಿ, ಸೂಜಿಕಾಂತ ಆಗಿರ್ಲಿ, ವಿದ್ಯುತ್ ಕಾಂತಗಳು ಆಗಿರ್ಲಿ, ಏನಪ್ಪಾ ಅಂದ್ರೆ ಎರಡು ಧ್ರುವಗಳನ್ನು ಹೊಂದಿರ್ತಾವ. ಆ ಧ್ರುವಗಳನ್ನು ನಾವು ಕಂಡು ಹಿಡಿಯಬಹುದು ಕೂಡ ಅನ್ನೋದನ್ನು ಈ ಒಂದು ಚಟುವಟಿಕೆ ನಮಗೆ ತೋರಿಸ್ತದೆ. ಸರ್ ಇಷ್ಟೆಲ್ಲ ನೀವು ವಿದ್ಯುತ್ ಕಾಂತದ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಈ ವಿದ್ಯುತ್ ಕಾಂತದಿಂದ ನಮ್ಗೆ ಏನಾದ್ರೂ ಯೂಸ್ ಇದೆಯಾ ಅಂತ ನೀವು ಕೇಳೋದಾದ್ರೆ ನೋಡಿ, ಮತ್ತು ಈ ವಿದ್ಯುತ್ ಕಾಂತ ಎಂದರೇನು, ಇದಕ್ಕೆ ನಾವು ಡೆಫಿನೇಷನ್ ಮಾಡಬಹುದಾ? ನೋಡಿ, ವಿದ್ಯುತ್ ಪ್ರವಾಹವನ್ನು ಬಳಸಿಕೊಂಡು ಅಯಸ್ಕಾಂತೀಯ ಗುಣವನ್ನು ಪಡೆಯುವ ಸಾಧನವನ್ನೇ ವಿದ್ಯುತ್ ಕಾಂತ ಎನ್ನುತ್ತಾರೆ. ಕ್ಲಿಯರ್? ಯಾವಾಗ ವಿದ್ಯುತ್ ಹರಿತದೋ ಅವಾಗ ಅದಕ್ಕೆ ಅಯಸ್ಕಾಂತೀಯ ಗುಣ ಬರ್ತದೋ ಅದನ್ನು ನಾವು ವಿದ್ಯುತ್ ಕಾಂತ ಅಂತ ಹೇಳಿ ಕರಿತೀವಿ. ಓಕೆ, ಇವುಗಳ ಬಳಕೆಯು ವಿದ್ಯುತ್ ಗಂಟೆಗಳಲ್ಲಿ, ಶಾಲೆಯಲ್ಲಿ ಅಲ್ಲಿ ನೀವು ನೋಡಿರ್ಬೋದು. ಓಕೆ, ಎಲೆಕ್ಟ್ರಿಕ್ ಬೆಲ್ ಅವುಗಳಲ್ಲಿ, ಮೋಟರ್ಗಳಲ್ಲಿ, ಫ್ಯಾನ್ಗಳಲ್ಲಿ, ಧ್ವನಿವರ್ಧಕ ಅಂದ್ರೆ ಸೌಂಡ್ ಬಾಕ್ಸ್ ಸ್ಪೀಕರ್ಸ್ಗಳಲ್ಲಿ, ಅನೇಕ ಸಾಧನಗಳಲ್ಲಿ ಇದು ಕಂಡು ಬರ್ತದ್ರಿ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಾನು ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊತೀರಿ. ಆದ್ರೂ ಕೂಡ ನಾವು ಒಂದು ಹೇಳೋದಾದ್ರೆ ವಿದ್ಯುತ್ ಗಂಟೆ ಬಗ್ಗೆ ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಈ ರೀತಿಯಲ್ಲಿ ಆ ವಿದ್ಯುತ್ ಗಂಟೆದು ಒಂದು ಚಿತ್ರ ಇದೆ, ಸಣ್ಣದಾದಂತಹ, ನೀವು ನೋಡ್ತಾ ಇರ್ಬೋದು. ಇದು ಬಿ ಅಂದ್ರೆ ಬೆಲ್ ಅನ್ಕೋರಿ. ಓಕೆ, ಇ ಅಂದ್ರೆ ಇಲ್ಲಿ ವಿದ್ಯುತ್ ಕಾಂತ. ಇದೇನಾದ್ರೆ ಇದು ವಿದ್ಯುತ್ ಕಾಂತ. ಇ ಅಂದ್ರೆ ಸ್ವಿಚ್. ಈಗ ಸ್ವಿಚ್ ಆನ್ ಇದೆ, ವಿದ್ಯುತ್ ಏನಾಗ್ತಾ ಇದೆ, ಇದು ಒಂದು ಲೋಹ ರೀ. ಇದು ಒಂದು ಲೋಹ. ಇದರ ಮೂಲಕ ನೋಡ್ರಿ, ಇದ್ರ ಮೂಲಕ ಕೂಡ ವಿದ್ಯುತ್ ಹರಿತಾ ಇರುವಾಗ ಇದಕ್ಕೆ ಕಾಂತೀಯ ಗುಣ ಬರ್ತದ. ಸಿಂಪಲ್. ಇದಿಷ್ಟೇನಿದೆ ವಿದ್ಯುತ್ ಕಾಂತ. ಸೊ ಇದು ಒಂದು ಕಬ್ಬಿಣ ಇರ್ತದ, ಕಬ್ಬಿಣದ ಮೇಲೆ ತಂತಿ ಸುತ್ತಿರ್ತಾರ. ರೈಟ್. ಈಗ ಇದು ವಿದ್ಯುತ್ ಹರಿತಾ ಇದ್ದಾಗ ಇದಕ್ಕೆ ಯಾವ ಗುಣ ಬರ್ತದ, ಕಾಂತೀಯ ಗುಣ ಬರ್ತದ. ಕಾಂತೀಯ ಗುಣ ಬಂದಾಗ ಅದ್ರ ಸುತ್ತ ಇದು ಕಬ್ಬಿಣ ಆದ ಇದು ತನ್ನ ಕಡೆಗೆ ಎಳ್ಕೊತದ. ಅದನ್ನ ತನ್ನ ಕಡೆ ಎಳ್ಕೊಂಡಾಗ ಏನಾಗ್ತದ್ರಿ, ಇದು ಒಂದು ರಾಡ್ ರೀತಿಯಲ್ಲಿ ಇದೆಲ್ಲ, ಇದು ಕೆಳಗಡೆ ಹೋಗ್ತದ, ಹಿಂದಕ್ಕೆ ಹೋಗ್ತದ. ಹಿಂದಕ್ಕೆ ಹೋದಾಗ ಮುಂದ್ಗಡೆ ಅದನ್ನು ಆ ಒಂದು ರಾಡ್ ನ ಮುಂಭಾಗದಲ್ಲಿ ಅದಕ್ಕೆ ಒಂದು ರೌಂಡ್ ಆದಂತ ಭಾಗ ಇದೆ ನೋಡ್ರಿ, ಅದನ್ನು ಬೆಲ್ಲಿಗೆ ಬಡಿಯುವ ರೀತಿಯಲ್ಲಿ ಸೆಟ್ ಮಾಡಿರ್ತಾರ. ಅವಾಗ ಸೌಂಡ್ ಬಂದ್ಬಿಡುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆ ನಿಮ್ಗೆ? ಒಂದ್ಸಲ ನಾವು ಸ್ವಿಚ್ ಅನ್ನು ಆಫ್ ಮಾಡಿದ ತಕ್ಷಣ ಅದು ಮತ್ತೆ ಕಾಂತದ ಗುಣ ಹೋಗ್ಬಿಡ್ತದ, ಅದು ಹಿಂದಕ್ಕೆ ಬಂದ್ಬಿಡ್ತದ್ರಿ ಈ ಒಂದು ರಾಡ್. ಸೊ ನೀವು ಇಲ್ಲಿ ಕೇಳಬಹುದು, ಸರ್ ಇಲ್ಲಿ ವಿದ್ಯುತ್ ಕಾಂತನೇ ಯಾಕೆ ಬಳಸಬೇಕು, ನಾವು ಡೈರೆಕ್ಟ್ ಆಗಿ ಒಂದು ನ್ಯಾಚುರಲ್ ಆಗಿರುವಂತಹ ಕಾಂತವನ್ನೇ ಬಳಸ್ಕೋಬಹುದಂತ ನೀವು ಕೇಳಿದ್ರೆ, ನ್ಯಾಚುರಲ್ ಕಾಂತ ಯಾವಾಗ್ಲೂ ಕಾಂತೀಯ ಗುಣ ಇರ್ತದ. ಅದು ಒಂದ್ಸಲ ನೀವು ಇಲ್ಲಿ ಇಟ್ಟಿದ್ಕೊಳ್ಳಿ, ಕಬ್ಬಿಣ ಏನಾಗ್ತದ, ಆಕರ್ಷಣೆ ಆಗ್ತದ, ಒಂದೇ ಸಲ ಸೌಂಡ್ ಮಾಡುತ್ತೆ, ಮುಗ್ದೋಯ್ತು. ಮತ್ತೆ ನಾವು ಇದನ್ನು ಹಿಂದಿ ಕೇಳಿಬೇಕಾಗ್ತದ ಮ್ಯಾನುವಲಿ, ಕೈಯಿಂದ ಹಿಡಿದು ಕೇಳಿದ್ರು ಕೂಡ ಮತ್ತೆ ಒಂದೇ ಸಲ ಮುಂದಕ್ಕೆ ಹೋಗ್ತದ, ಅಂಟ್ಕೊಳ್ತದ, ಒಂದೇ ಸಲ ಸ್ವಲ್ಪ ಸೌಂಡ್ ಬರ್ತದ, ಮುಗ್ದೋಯ್ತು.
ಬಟ್ ಇದು ವಿದ್ಯುತ್ ಕಾಂತ ಆಗಿರುವುದರಿಂದ ನಾವು ಪವರ್ ಆನ್ ಮಾಡಿದ ತಕ್ಷಣ ಇದು ಮುಂದಕ್ಕೆ ಹೋಗುತ್ತದೆ, ನಾವು ಪವರ್ ಆಫ್ ಮಾಡಿದ ತಕ್ಷಣನೇ ಇದು ಮತ್ತೆ ಹಿಂದಕ್ಕೆ ಬರ್ತಾ ಇರ್ತದ. ಸೊ ಈ ರೀತಿಯಲ್ಲಿ ಅದು ಬೆಲ್ ಕೆಲಸ ಮಾಡ್ತಾ ಇರ್ತದ. ಇನ್ನೂ ಹೆಚ್ಚಿನ ವಿಷಯಗಳನ್ನ ನೀವು 9ನೇ ಕ್ಲಾಸಲ್ಲಿ 10ನೇ ಕ್ಲಾಸಲ್ಲಿ ಖಂಡಿತ ಕೂಡ ತಿಳ್ಕೊತೀರಿ. ಇನ್ನು ಈ ವಿದ್ಯುತ್ ಕಾಂತಗಳಲ್ಲಿ ಬಹಳಷ್ಟು ವಿದ್ಯುತ್ ಕಾಂತಗಳು ಇರ್ತಾವ. ಮುಖ್ಯವಾಗಿ ಒಂದು ಎತ್ತುವ ವಿದ್ಯುತ್ ಕಾಂತ ಅಂತ ಕೂಡ ಇರ್ತದ. ನೋಡ್ರಿ ಈ ರೀತಿಯಲ್ಲಿ ಒಂದು ದೊಡ್ಡ ದೊಡ್ಡ ಈ ಫ್ಯಾಕ್ಟರಿಗಳಲ್ಲಿ ಆಗಿರ್ಬೋದು, ಗುಜರಿ ಮಾರುಕಟ್ಟೆಗಳಲ್ಲಿ, ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ಕಬ್ಬಿಣದ ಹಳೆ ಸಾಮಾನುಗಳನ್ನು ಎತ್ತಿ ಹಾಕ್ಬೇಕಪ್ಪ ಅಂತಂದ್ರೆ ಕೈಯಿಂದ ಎತ್ತೋದಿಕ್ ಆಗ್ತದ? ಆಗೋದಿಲ್ಲ. ಸೊ ಅಲ್ಲಿ ಕ್ರೇನ್ಗೆ ಮುಂಭಾಗದಲ್ಲಿ ಈ ವಿದ್ಯುತ್ ಕಾಂತವನ್ನು ಕೂಡಿಸಿರ್ತಾರೆ. ಸೊ ಕ್ರೇನ್ನವ್ರು ಏನ್ ಮಾಡ್ತಾನ ನೋಡ್ರಿ, ಇವುಗಳನ್ನು ಕ್ರೇನ್ಗಳಿಗೆ ಜೋಡಿಸಿರ್ತಾರ. ನಿರ್ವಾಹಕರು ಅಂದ್ರೆ ಕ್ರೇನ್ ನಡೆಸುವವರು ವಿದ್ಯುತ್ ಸಂಪರ್ಕವನ್ನು ಅಂದ್ರೆ ಸ್ವಿಚ್ ಆನ್ ಮಾಡಿದಾಗ ಆ ಮುಂಭಾಗದಲ್ಲಿರುವಂತಹ ವಿದ್ಯುತ್ ಕಾಂತವು ಕಾಂತದ ಗುಣ ಬರ್ತದ, ಅದು ಕಬ್ಬಿಣದ ವಸ್ತುಗಳನ್ನು ಅಂಟ್ಕೊಳ್ತಾರೆ ಅದಕ್ಕೆ. ಸೊ ಮುಂದೆ ಆ ಟ್ರಕ್ ನಲ್ಲಿ ಹೋಗಿ ಅದನ್ನು ಸ್ವಿಚ್ ಅನ್ನು ಆಫ್ ಮಾಡಿಬಿಡ್ತಾನೆ. ಆಫ್ ಮಾಡಿದ ತಕ್ಷಣ ಅದು ವಿದ್ಯುತ್ ಕಾಂತ ಏನ್ ಮಾಡ್ತದ, ಕಾಂತೀಯ ಗುಣ ಹೋಗ್ತದ, ಅವೆಲ್ಲ ವಸ್ತುಗಳು ಕೆಳಗಡೆ ಬೀಳ್ತಾವ, ಅಂದ್ರೆ ಆ ಒಂದು ಟ್ರಕ್ ಅಲ್ಲಿ ಬಿದ್ದು ಬಿಡ್ತಾವ. ಈ ರೀತಿಯಲ್ಲಿ ಇಲ್ಲಿ ನೀವೇನಾದ್ರೂ ರಿಯಲ್ ಆಗಿರುವಂತಹ ಕಬ್ಬಿಣನೇ ಬಳಸಿದ್ರೆ, ರಿಯಲ್ ಆಗಿರುವಂತಹ ಒಂದು ಕಾಂತವನ್ನೇ ಬಳಸಿದ್ರೆ ಏನಾಗ್ತಾ ಇತ್ತು, ಅಂಟಿಕೊಳ್ತಿತ್ತು ಮತ್ತು ಬಿಡ್ತಿರ್ಲಿಲ್ಲಲ್ಲ. ಇದು ಸಮಸ್ಯೆ ಆಗ್ತಾ ಇತ್ತು. ಸೊ ಬಳಕೆ ಗುಜರಿ ಮಾರುಕಟ್ಟೆಗಳಲ್ಲಿ ಆಗಿರ್ಬೋದು, ಕಾರ್ಖಾನೆಗಳಲ್ಲಿ ಆಗಿರ್ಬೋದು, ಭಾರವಾದ ಲೋಹದ ವಸ್ತುಗಳನ್ನು ಎತ್ತಲು ಕೂಡ ನಾವು ಬಳಸುತ್ತೇವೆ. ಯಾವುದನ್ನು? ಕಾಂತ ಅಲ್ಲ, ವಿದ್ಯುತ್ ಕಾಂತ ಅಲ್ಲ, ಎತ್ತುವ ವಿದ್ಯುತ್ ಕಾಂತಗಳನ್ನು ನಾವು ಈ ತರ ಫ್ಯಾಕ್ಟರಿಗಳಲ್ಲಿ, ಈ ತರ ಒಂದು ಹಳೆಯ ಕಬ್ಬಿಣದ ಸಾಮಾನುಗಳಲ್ಲಿ ಎತ್ತು ಹಾಕೋದು, ಬೇರೆ ಕಡೆ ಕಳಿಸೋ ಇದರಲ್ಲಿ ನಾವು ಬಳಸ್ತಾ ಇರ್ತೀವಿ. ನೋಡ್ರಿ ಈ ರೀತಿಯಲ್ಲಿ ವಿದ್ಯುತ್ ಕಾಂತಗಳು, ವಿದ್ಯುತ್ ಕಾಂತೀಯ ಪರಿಣಾಮ ನಮಗೆ ಸಾಕಷ್ಟು ಯೂಸ್ ಆಗ್ತಾ ಇರ್ತದೆ ಡೈಲಿ ಲೈಫ್ ನಲ್ಲಿ. ಈ ವಿದ್ಯುತ್ ಕಾಂತಗಳಿದ್ವಲ್ಲ, ಇವುಗಳ ಸಾಮರ್ಥ್ಯವನ್ನು ನಾವು ಏನ್ ಮಾಡಬಹುದು, ಹೆಚ್ಚಿಗೂ ಮಾಡಬಹುದು, ಕಡಿಮೆನೂ ಮಾಡಬಹುದು. ಹೇಗೆ ನೋಡಿ, ಕೋಶಗಳ ಹೆಚ್ಚಳ. ಇಲ್ಲಿ ಒಂದೇ ನಾವು ಒಂದು ಕೋಶ ಇಟ್ಟಿದ್ವಿ, ಸೆಲ್ ಇಟ್ಟಿದ್ವಿ. ನೀವು ಸೆಲ್ ಸಂಖ್ಯೆ ಹೆಚ್ಚಿಗೆ ಮಾಡಿದಾಗ ಇದರ ಆಕರ್ಷಣೆ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ. ಹೇಗೆ? ಹೆಚ್ಚು ಬ್ಯಾಟರಿ ಬಳಸಿದ್ರೆ ನೋಡ್ರಿ, ಬ್ಯಾಟರಿಗಳು ಸೆಲ್ಸ್ ಹೆಚ್ಚಿಗೆ ಬಳಸಿದಾಗ ಬಲವಾದ ಕಾಂತಕ್ಷೇತ್ರ ಸೃಷ್ಟಿಯಾಗ್ತದೆ. ಸುತ್ತುಗಳ ಸಂಖ್ಯೆ ಅಂದ್ರೆ ಇದು ಸುತ್ತಿದೀವಲ್ಲ, ಸುರುಳಿಯ ತಂತಿಯ ಸುತ್ತುಗಳನ್ನು ಹೆಚ್ಚಿಸಿದಾಗ ಇಲ್ಲಿ 10 ಸುತ್ತಾವ ಅಂತ ತಿಳ್ಕೊರಿ. ನೀವು ಅದನ್ನೇನು 20 ಸುತ್ತು ಮಾಡ್ರಿ, 30 ಸುತ್ತು ಮಾಡ್ರಿ, ಇದಕ್ಕೆ ಇನ್ನೂ ಆಕರ್ಷಣೆ ಶಕ್ತಿ, ಕಾಂತಕ್ಷೇತ್ರ ಹೆಚ್ಚು ಬಿಡುಗಡೆ ಆಗ್ತದ ಅಂತ ಅರ್ಥ. ಆಮೇಲೆ ಪ್ರವಾಹದ ದಿಕ್ಕು, ವಿದ್ಯುತ್ ಪ್ರವಹಿಸುವ ದಿಕ್ಕನ್ನು ಕೂಡ ನಾವು ಚೇಂಜ್ ಮಾಡಬಹುದು. ವಿದ್ಯುತ್ ಪ್ರವಹಿಸುವ ದಿಕ್ಕು ಚೇಂಜ್ ಮಾಡಿದ್ರೆ ಏನಾಗ್ತದೆ, ಅವುಗಳ ಧ್ರುವಗಳು ಕೂಡ ಚೇಂಜ್ ಆಗ್ತಾವ. ಉತ್ತರ ಧ್ರುವ ಹೋಗಿ ದಕ್ಷಿಣ ಧ್ರುವ, ದಕ್ಷಿಣ ಧ್ರುವ ಹೋಗಿ ಉತ್ತರ ಧ್ರುವ ಕೂಡ ಆಗ್ತದ. ವಿದ್ಯುತ್ ಹರಿಯೋದಕ್ಕೂ ಬದಲಾಯಿಸುವುದರ ಮೂಲಕ ಧ್ರುವಗಳು ಕೂಡ ಬದಲಾಗ್ತಾ ಇರ್ತವ್ರೆ. ಅಂದ್ರೆ ಈ ವಿದ್ಯುತ್ ಕಾಂತಗಳ ಸಾಮರ್ಥ್ಯವನ್ನು ಹೆಚ್ಚು ಕಡಿಮೆ ಮಾಡುವಂತಹ ಒಂದು ಸಾಮರ್ಥ್ಯ ಕೂಡ ನಮಗೆ ಇದೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತದ, ನಮ್ಮ ಒಂದು ಭೂಮಿ ಇದೆಯಲ್ಲ, ಇದು ಕೂಡ ಒಂದು ಕಾಂತದ ರೀತಿಯಲ್ಲೇ ವರ್ತಿಸ್ತದ. ಎಸ್, ಕಾಂತದ ಸುತ್ತ ಕಾಂತಕ್ಷೇತ್ರ ಇದ್ದ ಹಾಗೆ ಈ ನಮ್ಮ ಭೂಮಿಯ ಸುತ್ತ ಕಾಂತಕ್ಷೇತ್ರ ಇರ್ತದ. ಸರ್ ಹಂಗಿರ್ತದೆ ಸರ್? ಈಗ ಯಾವುದೇ ಒಂದು ವಸ್ತುವಿನ ಮೂಲಕ ವಿದ್ಯುತ್ ಹರಿತಾ ಇದ್ರೇನೆ ಅದರ ಸುತ್ತ ಕಾಂತಕ್ಷೇತ್ರ ಇರ್ತದ. ಓಕೆ, ಅಂದ್ರೆ ಭೂಮಿಯ ಸುತ್ತ ವಿದ್ಯುತ್ ಹರಿತದ್ರಿ. ಎಸ್, ಭೂಮಿಯ ಸುತ್ತ ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಏನಿದೆಯಲ್ಲ, ವಿದ್ಯುತ್ ಉತ್ಪತ್ತಿ ಆಗ್ತಾ ಇರ್ತದ್ರಿ. ಸೊ ಇಲ್ಲಿ ವಿದ್ಯುತ್ ಇರುವುದರಿಂದ, ಸೊ ಎಲ್ಲಿ ವಿದ್ಯುತ್ ಇರ್ತದೋ ಅಲ್ಲಿ ಕಾಂತೀಯ ಕ್ಷೇತ್ರ, ಕಾಂತೀಯ ಬಲರೇಖೆಗಳು, ಕಾಂತದ ಗುಣ ಇರ್ತದೆ. ಸೊ ಭೂಮಿಯ ಒಳಭಾಗದಲ್ಲಿ ಯಾಕೆ ವಿದ್ಯುತ್ ಹರಿತದ ಸ್ವಲ್ಪ ನೋಡೋಣ. ಭೂಮಿಯೇ ಒಂದು ಬೃಹತ್ ದೈತ್ಯ ಕಾಂತದಂತೆ ವರ್ತಿಸುತ್ತದೆ. ಅದಕ್ಕಾಗಿಯೇ ಮುಕ್ತವಾಗಿ ತೂಗುಬಿಟ್ಟ ದಿಕ್ಸೂಚಿಯು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನೇ ತೋರಿಸ್ತದೆ. ಹೌದು, ಭೂಮಿಯ ಮೇಲೆ ನೀವೊಂದು ಮುಕ್ತವಾಗಿ ತಕಡಿ ಹೇಗೆ ರೀತಿಯಲ್ಲಿ ಬಿಡ್ತಿರೋ ಆ ರೀತಿಯಲ್ಲಿ ಒಂದು ದಾರ ಕಟ್ಟಿ ಕಾಂತವನ್ನು ಬಿಟ್ರೆ ಅದು ಯಾವತ್ತೂ ಕೂಡ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ತದ. ಸೊ ಅದು ಯಾವ ಕಡೆ ಉತ್ತರಕ್ಕೆ ನಿಲ್ತಿದೆಯೋ, ಯಾವ ಕಡೆ ಉತ್ತರ ದಿಕ್ಕಿನಲ್ಲಿ ಇರ್ತದೋ ಆ ಕಡೆ ಭೂಮಿಯ ದಕ್ಷಿಣ ದಿಕ್ಕಂತ, ಧ್ರುವ ಅಂತ ಅರ್ಥ. ಆ ಕಡೆ ಯಾವ ಕಡೆ ಉತ್ತರ ಇರ್ತದೋ ಆ ಕಡೆ ದಕ್ಷಿಣ ಆದ್ಮೇಲೆ ಇನ್ನೊಂದ್ ಕಡೆ ಏನಾಗಿರ್ತದ, ಉತ್ತರ ದಿಕ್ಕಾಗಿರ್ತದ, ನೆನ್ಪಿಟ್ಕೋಬೇಕು. ಅದೇ ರೀತಿಯಲ್ಲಿ ಯಾಕೆ ಇದು ಹಿಂಗಾಗುತ್ತಪ್ಪ ಅಂದ್ರೆ, ಭೂಮಿಯ ಆಳದಲ್ಲಿರುವ ತಿರುಳಿನಲ್ಲಿ, ಭೂಮಿಯ ಒಳಭಾಗದಲ್ರಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಮಾಡಿದ್ದೀನಿ ನಾನು. 3D ಅನಿಮೇಷನ್ ನಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಇಲ್ಲಿ ಐ ಬಟನ್ ಮೇಲೆ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ, ನೀವು ನೋಡ್ಕೋಬಹುದು. ಇಲ್ಲಾಂದ್ರೆ ಲಾಸ್ಟಿಗೆ ಕೂಡ ನಾನು ಲಿಂಕ್ ಕೊಡ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಒಟ್ಟಿನಲ್ಲಿ ಒಳಗಡೆ ಏನಾಗ್ತದಪ್ಪ ಅಂದ್ರೆ, ಸಾಕಷ್ಟು ಕಬ್ಬಿಣ ಮತ್ತು ಕೆಲವೊಂದು ಧಾತುಗಳು ಇರ್ತಾವಲ್ಲ, ಅವು ಹೆಚ್ಚಿನ ಒತ್ತಡದಲ್ಲಿ ಇರ್ತಾವ. ಅಲ್ಲಿ ಅವು ಎಲ್ಲ ದ್ರವ ರೂಪದಲ್ಲಿ ಇರ್ತಾವ ಮತ್ತು ಚಲಿಸ್ತಾ ಇರ್ತಾವ. ಸೊ ಆ ರೀತಿಯಲ್ಲಿ ಹೆಚ್ಚಿನ ಒತ್ತಡದಲ್ಲಿ, ಉಷ್ಣದಲ್ಲಿ ಕಬ್ಬಿಣ ಮತ್ತು ಕೆಲವೊಂದು ಧಾತುಗಳು ದ್ರವ ರೂಪಕ್ಕೆ ಹೋಗಿ ಚಲನೆ ಮಾಡುವುದರಿಂದ ಅಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತದೆ. ಸೊ ಯಾವಾಗ ವಿದ್ಯುತ್ ಉತ್ಪತ್ತಿ ಆಗುತ್ತದೋ ಅದರ ಸುತ್ತ ಕಾಂತ ಕ್ಷೇತ್ರ ಉಂಟಾಗ್ತದೆ. ಹಾಗಾಗಿ ಭೂಮಿ ಕಾಂತದಂತೆ ವರ್ತಿಸುತ್ತದೆ. ಇದರಿಂದ ನಮ್ಗೆ ಏನ್ ಸರ್ ಉಪಯೋಗ ಅಂತ ನೀವು ಕೇಳೋದಾದ್ರೆ, ಬಹಳಷ್ಟು ಉಪಯೋಗ. ಆದ್ರೆ ನಮಗಷ್ಟೇ ಅಲ್ಲ,
ಈ ಪಕ್ಷಿಗಳಿಗೆ, ಮೀನುಗಳಿಗೆ, ಕೆಲವೊಬ್ಬರಿಗೆ ಪ್ರಾಣಿಗಳು ದಾರಿ ಕಂಡುಹಿಡಿಯಲು ಈ ಕಾಂತಕ್ಷೇತ್ರವನ್ನು ಬಳಸ್ತವ್ರೆ. ಸೊ ಹೇಗೆ ಅಪ್ಪ ಅಂದ್ರೆ ಅವು ಗೊತ್ತಾಗ್ತಾವ. ಈಗ ನಾವು ದಿಕ್ಸೂಚಿಯನ್ನು ಬಳಸಿಕೊಂಡು ಇದು ಯಾವ ದಿಕ್ಕಿನಲ್ಲಿದ್ದೀವಿ, ಉತ್ತರ ದಿಕ್ಕಿನಲ್ಲಿದ್ದೀವಾ, ದಕ್ಷಿಣ ದಿಕ್ಕಿ ಯಾವ ಕಡೆ ಅಂತ ಹೇಳಿ ನಾವು ತಿಳ್ಕೊತೀವಿ. ಬಟ್ ಆ ಕೆಲವೊಂದು ಜೀವಿಗಳು ಆ ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನುವಂತ ಕಂಡುಹಿಡಿಯುವಂತಹ ಸಾಮರ್ಥ್ಯ ಇನ್‌ಬಿಲ್ಟ್ ಹೆಂಗೆ ಫೋನ್ ತಗೋತೀವಲ್ಲ ಇನ್‌ಬಿಲ್ಟ್ ಕೆಲವೊಂದು ಆ್ಯಪ್ಸ್ ಇರ್ತಾವಲ್ಲ, ಆ ರೀತಿಯಲ್ಲಿ ದೇವರು ಅವುಗಳಿಗೆ ಅಂತ ಶಕ್ತಿಯನ್ನು ಕೊಟ್ಟಿದ್ದಾನ್ರಿ. ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಕಂಡುಹಿಡಿಯುವಂತಹ ಒಂದು ವಿಶೇಷವಾದಂತಹ ಪ್ರೋಟೀನ್ ಅನ್ನು ಒಳಗೊಂಡಿರುವಂತಹ ಒಂದು ವಸ್ತುವನ್ನು ಅವುಗಳಿಗೆ ಕೊಟ್ಟಿರ್ತಾವ, ಅವು ತಿಳ್ಕೊತಾವ್ರಿ. ಸೊ ಅವುಗಳಿಗೆ ಬಹಳ ಯೂಸ್, ನಮಗೆ ಕೂಡ ಯೂಸ್ ಆಗ್ತಾ ಇರ್ತದೆ. ಹೇಗೆ? ಈ ಕಾಂತೀಯ ಬಲರೇಖೆಗಳು ಭೂಮಿಯ ಸುತ್ತ ಇರುವುದರಿಂದ ಸೂರ್ಯನಿಂದ ಬರುವಂತಹ ಹಾನಿಕಾರಕ ಅನೇಕ ವಿಕಿರಣಗಳಿಂದ ಇಡೀ ನಮ್ಮ ಭೂಮಿಯನ್ನು ರಕ್ಷಿಸುವಂತಹ ಕೆಲಸ ಈ ಕಾಂತೀಯ ಬಲರೇಖೆಗಳು ಮಾಡ್ತಾ ಇರ್ತಾವ್ರಿ. ನೆನ್ಪಿಟ್ಕೋಬೇಕು. ಇನ್ನು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಬಗ್ಗೆ ತಿಳ್ಕೊಂಡು ಈಗ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಏನ್ರಿ ಇದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮ ಅಂತ ನೀವು ಕೇಳೋದಾದ್ರೆ ಡೈರೆಕ್ಟ್ ಆಗಿ ಒಂದು ಚಟುವಟಿಕೆಯಿಂದಾನೇ ನಾವು ಇದನ್ನು ನೋಡೋಣ. ಇದಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಒಂದು ಚಟುವಟಿಕೆ ಏನಪ್ಪಾ ಅಂತಂದ್ರೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡ್ರಿ. ಮೊದಲು ರಟ್ಟಿನ ತುಂಡು ತಗೋಬೇಕು. ಈ ರೀತಿಯಲ್ಲಿ 2 ಮೊಳೆಗಳಿರಬೇಕು, ನೈಕ್ರೋಮ್ ತಂತಿ ಇರಬೇಕು, ಒಳಗಡೆ ನೈಕ್ರೋಮ್ ತಂತಿ ಇದೆ, ಆಮೇಲೆ ವಿದ್ಯುತ್ ಕೋಶ ಇರಬೇಕು, ಮತ್ತು ಸಂಪರ್ಕಿಸುವಂತಹ ಒಂದು ತಂತಿಗಳು ಇವೆಲ್ಲ ಇರಬೇಕು. ಹೇಗೆ ಮಾಡಬೇಕು? ರಟ್ಟಿನ ಮೇಲೆ ಸುಮಾರು 5 ಸೆಂಟಿಮೀಟರ್ ಅಂತರದಲ್ಲಿ 2 ಮೊಳೆಗಳನ್ನು ಹಾಕ್ರಿ. ಈ ತರ ಮೊಳೆಗಳಿರಬೇಕು. ಆ ಮೊಳೆಗಳ ನಡುವೆ ನೈಕ್ರೋಮ್ ತಂತಿಯನ್ನು ಕಟ್ಟಿ ಚಿತ್ರದಲ್ಲಿರುವಂತೆ ಸಂಪರ್ಕ ನೀಡಬೇಕ್ರಿ. ಸೊ ಸ್ವಿಚ್ ಆನ್ ಮಾಡಿ 30 ಸೆಕೆಂಡ್ಗಳ ಕಾಲ ವಿದ್ಯುತ್ ಹರಿಯಬಿಡಿ. ನಂತರ ಸ್ವಿಚ್ ಆಫ್ ಮಾಡಬೇಕು. ಓಕೆ, ಈಸಿ ಆಗಿದೆ, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಸ್ವಿಚ್ ಆನ್ ಮಾಡಿದಾಗ ನೈಕ್ರೋಮ್ ತಂತಿ ಏನಾಗ್ತದೆ ರೀ? ಇದು ಬಿಸಿ ಆಗ್ತಾ ಇದೆ. ಎಸ್, ತಂತಿಯ ಮೂಲಕ ವಿದ್ಯುತ್ ಹರಿಯುವಾಗ ಉಷ್ಣ ಬಿಡುಗಡೆ ಆಗುತ್ತದೆ. ಹೌದಾ? ಇದಕ್ಕೆ ಕಾರಣವೇನು? ಯಾವುದೇ ವಾಹಕದ ಮೂಲಕ ವಿದ್ಯುತ್ ಹರಿಯುವಾಗ ಅದು ಸ್ವಲ್ಪ ರೋಧವನ್ನು ಎದುರಿಸುತ್ತದೆ. ಓಕೆ, ಅಂದ್ರೆ ವಿದ್ಯುತ್ತು ಈ ಒಂದು ತಂತಿಯ ಮೂಲಕ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಳಗಡೆ ಇರುವಂತಹ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು ತಮ್ಮಲ್ಲೇ ಅವು ಒಂದಕ್ಕೊಂದು ಡಿಕ್ಕಿ, ರಭಸ, ಘರ್ಷಣೆ ಆಗ್ತಾ ಇರ್ತದೆ. ಅದಕ್ಕೆ ಕಾರಣಕ್ಕಾಗಿ ಇಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇರ್ತದ್ರಿ. ಯಾವ ರೀತಿಯಲ್ಲಿ 2 ಕೈಗಳನ್ನು ನೀವು ಉಜ್ಜಿದಾಗ, ಕಲ್ಲುಗಳನ್ನು ಉಜ್ಜಿದಾಗ ಘರ್ಷಣೆಯಾಗಿ ಉಷ್ಣ ಬಿಡುಗಡೆ ಆಗ್ತದೋ, ಹಾಗೆ ಒಂದು ತಂತಿಯ ಮೂಲಕ, ವಾಹಕದ ಮೂಲಕ ವಿದ್ಯುತ್ ಹರಿಯುತ್ತಿರುವಂತಹ ಸಂದರ್ಭದಲ್ಲಿ ಒಳಗಡೆ ಕೂಡ ಘರ್ಷಣೆಯಾಗಿ ಆಕ್ಸಿಡೆಂಟ್ಗಳಾಗಿ, ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಬೀಜಕೇಂದ್ರ ಮತ್ತು ಬೀಜಕೇಂದ್ರ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಒಟ್ಟಿಗೆ ಇರ್ತಾವೆ. ಅದನ್ನು ನಾವು ಬೀಜಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಾನ್ಗಳು ಮತ್ತು ಆ ಒಂದು ನ್ಯೂಕ್ಲಿಯಸ್ಗಳ ನಡುವೆ ಎಸ್ ಸ್ವಲ್ಪ ಡಿಕ್ಕಿ, ಘರ್ಷಣೆ, ಆಕ್ಸಿಡೆಂಟ್ ತರ ಆಗಿ ಅಲ್ಲಿ ಏನಾಗ್ತಾ ಇರ್ತದಪ್ಪ ಅಂದ್ರೆ ಅದಕ್ಕೆ ನಾವು ರೋಧ ಅಂತ ಹೇಳಿ ಕರಿತೀವಿ. ಅದನ್ನೇ ರೋಧ ಅಂತ ಹೇಳಿ ಕರಿತೀವಿ. ಆ ಒಂದು ರೋಧದಿಂದಾಗ್ಲೇ ಅಲ್ಲಿ ಉಷ್ಣ ಉತ್ಪತ್ತಿ ಆಗ್ತಾ ಇರ್ತದೆ. ತಾಮ್ರದ ತಂತಿಗೆ ಹೋಲಿಸಿದರೆ ನೈಕ್ರೋಮ್ ತಂತಿಯು ಹೆಚ್ಚಿನ ರೋಧವನ್ನು ಹೊಂದಿರುತ್ತದೆ. ಈ ರೋಧ ಅನ್ನುವಂಥದ್ದು ಪ್ರತಿಯೊಂದು ತಂತಿಗೆ ಬೇರೆ ಬೇರೆಯಾಗಿರ್ತದ್ರಿ. ಓಕೆ, ಈಗ ಒಂದೊಂದು ವಿದ್ಯಾರ್ಥಿಯು ಕೂಡ ಪರೀಕ್ಷೆ ತಗೊಂಡಾಗ ಒಂದೊಂದು ರೀತಿಯ ಅಂಕಗಳು ತಗೋತಾರಲ್ಲ, ಅದೇ ರೀತಿಯಲ್ಲಿ ಪ್ರತಿಯೊಂದು ವಾಹಕ ಅಥವಾ ತಂತಿಗೆ ತನ್ನದೇ ಆದಂತಹ ರೋಧ ಇರುತ್ತದೆ. ಕೆಲವೊಂದು ತಂತಿಗಳಿಗೆ ಹೆಚ್ಚು, ಕೆಲವೊಂದು ತಂತಿಗಳಿಗೆ ಕಡಿಮೆ, ಈ ರೀತಿಯಲ್ಲಿ ಇರ್ತದೆ. ಇದು ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಈ ರೋಧನೆ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗ್ತದ. ಸೊ ಈ ಚಟುವಟಿಕೆಯಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆಯಪ್ಪ ಅಂದ್ರೆ, ಯಾವುದೇ ಒಂದು ವಾಹಕದ ಮೂಲಕ ರೀ, ಎಸ್ ಅದು ನೈಕ್ರೋಮ್ ಇರಲಿ, ತಾಮ್ರ ಇರಲಿ, ಕಬ್ಬಿಣ ಇರಲಿ, ಏನೇ ಇರಲಿ, ಯಾವುದೇ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ಬಿಸಿಯಾಗುವ ಈ ಒಂದು ವಿದ್ಯಮಾನವನ್ನೇ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮವೆಂದು ನಾವು ಕರೆಯುತ್ತೇವೆ. ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಮುಂದುವರಿಯುತ್ತಾ, ಈ ವಿದ್ಯುತ್ ಉಷ್ಣೋತ್ಪಾದನ ಪರಿಣಾಮ ಇದೆಯಲ್ಲ, ಇದರ ಮೇಲೆ ಪ್ರಭಾವ ಬೀರುವಂತಹ ವಿಷಯಗಳು ಯಾವ್ಯಾವು ಅಂತ ಈಗ ನಾವು ನೋಡೋಣ. ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ಪ್ರಮಾಣ, ಅಂದ್ರೆ ಹೆಚ್ಚು ವಿದ್ಯುತ್ ನೋಡಿ ಹೇಗೆ ಎಷ್ಟು ಪ್ರಮಾಣದ ವಿದ್ಯುತ್ ಹರಿಯುತ್ತಿದೆ ಎಂಬುದು. ಉದಾಹರಣೆಗೆ ಹೆಚ್ಚು ವಿದ್ಯುತ್ ಕೋಶಗಳನ್ನು ಅಥವಾ ಬ್ಯಾಟರಿಗಳನ್ನು ಬಳಸಿದಾಗ ಹೆಚ್ಚು ಉಷ್ಣ ಉತ್ಪತ್ತಿ ಆಗುತ್ತದೆ. ಅಂದ್ರೆ ನೀವು ವಿದ್ಯುತ್ ಹೆಚ್ಚಿಗೆ ಮಾಡಿದ್ರೆ ಉಷ್ಣ ಕೂಡ ಇಲ್ಲಿ ಹೆಚ್ಚು ಬಿಡುಗಡೆ ಆಗ್ತದ ಅಂತ ಅರ್ಥ. ಇನ್ನು ತಂತಿಯ ವಸ್ತು ರೀ, ಅಂದ್ರೆ
ತಂತಿಯನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಎಂಬುದು. ಅಂದ್ರೆ ತಂತಿಯನ್ನು ನೀವು ನೈಕ್ರೋಮ್ ತಂತಿ ಬಳಸಿದ್ರಿ ಜಾಸ್ತಿ ಉಷ್ಣ ಬಿಡುಗಡೆ ಆಗ್ತದ, ಯಾಕಂದ್ರೆ ರೋಧ ಹೆಚ್ಚು. ತಾಮ್ರ ಬಳಸಿದ್ರಿ ಕಡಿಮೆ ಉಷ್ಣ, ಯಾಕೆ ಹೇಳಿ, ರೋಧ ಕಡಿಮೆ. ಈ ರೀತಿಯಲ್ಲಿ ನೀವು ಯಾವ ತಂತಿಯನ್ನು ಬಳಸಿದ್ರಿ ಅನ್ನೋದರ ಮೇಲೆ ಕೂಡ ಅಲ್ಲಿ ಉಷ್ಣೋತ್ಪಾದನಾ ಪರಿಣಾಮ ಅಲ್ಲಿ ಪ್ರಭಾವ ಬೀರ್ತಾ ಇರ್ತದೆ. ಇದು ತಂತಿಯ ದಪ್ಪ ರೀ. ಈ ತಂತಿ ದಪ್ಪ ಇದ್ದಷ್ಟು ಕೂಡ ಓಕೆ ಅಲ್ಲಿ ಹೆಚ್ಚು ಉಷ್ಣ ಬಿಡುಗಡೆ ಆಗ್ತದ್ರಿ. ತಂತಿ ತೆಳಗಿತ್ತಂತ ತಿಳ್ಕೊರಿ, ಅಲ್ಲಿ ಕಡಿಮೆ ಉಷ್ಣ ಬಿಡುಗಡೆ ಆಗ್ತಾ ಇರ್ತದೆ. ಅದೇ ರೀತಿ ತಂತಿಯ ಉದ್ದ, ಸೊ ಅದೇ ರೀತಿ ತಂತಿಯ ಉದ್ದ ಕೂಡ ಡಿಪೆಂಡ್ ಆಗುತ್ತದೆ ಅದು ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ. ಅದು ಕೂಡ ಗೊತ್ತಿರಲಿ, ಉದ್ದ ಹೆಚ್ಚಾದಂಗೆಲ್ಲ, ಹೆಚ್ಚು ಕಡಿಮೆ ಆದಂಗೆಲ್ಲ ಅಲ್ಲಿ ರೋಧ ಕೂಡ ಹೆಚ್ಚು ಕಡಿಮೆ ಆಗಿ ಉಷ್ಣ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರ್ತದ. ಅದೇ ರೀತಿಯಲ್ಲಿ ವಿದ್ಯುತ್ ಹರಿಯುವ ಅವಧಿ, ಅಂದ್ರೆ ಎಷ್ಟೊತ್ತು ನೀವು ವಿದ್ಯುತ್ ಹರಿಸಿದ್ರಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತದೆ. ನೀವು ಕೇವಲ ಸ್ವಲ್ಪ ಸಮಯ ತನಕ ವಿದ್ಯುತ್ ಹಾಯಿಸಿದ್ರಿ, ಅದು ಸ್ವಲ್ಪ ಉಷ್ಣ ಬಿಡುಗಡೆ ಆಗ್ತಾ ಇರ್ತದ. ನೀವು ವಿದ್ಯುತ್ ಪ್ರವಾಹ ಜಾಸ್ತಿ ಆದಂಗೆಲ್ಲ ಅಲ್ಲಿ ವಿದ್ಯುತ್ ಕೂಡ ಜಾಸ್ತಿ ಆಗ್ತಾ ಇರ್ತದ. ಸೊ ಇಷ್ಟೆಲ್ಲ ಅಂಶಗಳು, 5 ಅಂಶಗಳು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ, ನೆನ್ಪಿಟ್ಕೋಬೇಕು. ಆಮೇಲೆ ಈ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದಿಂದ ನಮ್ಗೇನಾದ್ರೂ ಯೂಸ್ ಇದೆಯಾ? ಈಗಾಗಲೇ ಹಿಂದೆ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಯೂಸ್ ಏನಿದೆ ಅಂತ ತಿಳ್ಕೊಂಡಿದೀವಿ, ಅನ್ವಯಗಳು. ಅದೇ ರೀತಿಯಲ್ಲಿ ಇದನ್ನು ನೋಡೋದಾದ್ರೆ ನೋಡ್ರಿ, ಎಲ್ಲೆಲ್ಲಿ ಯಾವಾಗ ವಿದ್ಯುತ್ ಹರಿದಾಗ ಅಲ್ಲಿ ಕೆಲವೊಂದು ವಸ್ತು ಉಷ್ಣವನ್ನು ಬಿಡುಗಡೆ ಮಾಡಿ ಕೆಂಪಗಾಗ್ತಲ್ಲ, ಅದನ್ನ ನಾವು ಕಾಸುವ ಘಟಕ ಅಂತೇಳಿ ಕರಿತೀವಿ ಅದಕ್ಕೆ. ಓಕೆ, ನೋಡ್ರಿ, ನಮ್ಮ ಮನೆಯಲ್ಲಿ ಬಳಸುವ ಅನೇಕ ಉಪಕರಣಗಳು ಈ ವಿದ್ಯುತ್ ಉಷ್ಣದ ಪರಿಣಾಮದ ತತ್ವದ ಮೇಲೆಯೇ ಕಾರ್ಯನಿರ್ವಹಿಸುತ್ತವೆ. ಇವುಗಳಲ್ಲಿ ತಂತಿಯ ಸುರುಳಿಯನ್ನು ಕಾಸುವ ಘಟಕ ಎಂದು ಕರೆಯುತ್ತಾರೆ. ನೋಡ್ರಿ, ಇಲ್ಲಿ ತಂತಿ ಸುರುಳಿ ಇರ್ತಲ್ಲ, ಇದನ್ನೇ ಕಾಸುವ ಘಟಕ ಅಂತೇಳಿ ಕರಿತೀವಿ. ಅದು ಸರಿಯಾಗಿ ಉಷ್ಣವನ್ನು ಬಿಡುಗಡೆ ಮಾಡಿ ಕೆಂಪಾಗಿ ಕಾಯ್ದಿರ್ತದೆ. ಇದರಿಂದ ಈ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯಗಳನ್ನು ನಾವು ಕೆಲವೊಂದು ನೋಡೋದಾದ್ರೆ, ರೂಮ್ ಹೀಟರ್ಸ್, ಎಸ್ ಇಲ್ಲಿದೆ ಅದ ರೂಮ್ ಹೀಟರ್, ಮತ್ತು ವಿದ್ಯುತ್ ಒಲೆ. ಇದು ಕೊಠಡಿಯನ್ನು ಅಥವಾ ಪಾತ್ರೆಗಳನ್ನು ಕಾಯಿಸಲು ಬಳಸಲಾಗುತ್ತದೆ. ಎಸ್, ಈಸಿ ಇದೆ, ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತಾ ಇದ್ದೀನಿ ನಾನು. ವಿದ್ಯುತ್ ಕೇಟಲ್ ಇಲ್ಲಿ, ಮತ್ತು ಇಸ್ತ್ರಿ ಪೆಟ್ಟಿಗೆ ಇದು ನೀರನ್ನು ಕಾಯಿಸಲು, ಇದನ್ನು ನೀರನ್ನು ಕಾಯಿಸಲು ಬಳಸ್ತೀವಿ, ಕರೆಂಟ್ಲಿಂದ ಇದು ವರ್ಕ್ ಮಾಡ್ತಾ ಇರ್ತದೆ. ಮತ್ತೆ ಬಟ್ಟೆ ಇಸ್ತ್ರಿ ಮಾಡಲು ಐರನ್ ಬಾಕ್ಸ್ ಅನ್ನು ಬಳಸ್ತಾ ಇರ್ತೀವಿ ನಾವು. ನೀರು ಕಾಯಿಸುವ ಕಾಯಿಲ್ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿರ್ತದೆ ಇದು. ಸೊ ಇದು ಕಾಸುವ ಘಟಕ ಇದೆ. ಓಕೆ, ಅದೇ ರೀತಿಯಲ್ಲಿ ಹೇರ್ ಡ್ರಾಯರ್, ದ್ರವಗಳನ್ನು ಬಿಸಿ ಮಾಡಲು ವಾಟರ್ ಹೀಟರ್ ಬಳಸ್ತೀವಿ, ಮತ್ತು ಕೂದಲನ್ನು ಒಣಗಿಸಲು ಇದು ಹೇರ್ ಡ್ರಾಯರ್ ಬಳಸ್ತೀವಿ ನಾವು. ಅದೇ ರೀತಿಯಲ್ಲಿ ಕೈಗಾರಿಕೆಗಳಲ್ಲಿ ಕೂಡ ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅನ್ವಯ ಆಗ್ತದ. ಹೇಗೆ? ಉಕ್ಕು ತಯಾರಿಕಾ ಉದ್ಯಮಗಳಲ್ಲಿ ಆಗಿರಬಹುದು, ಗುಜರಿ ಉಷ್ಣವನ್ನು ಕರಗಿಸಿ ಅದಕ್ಕೆ ಮರುಬಳಕೆ ಮಾಡಲು ಅಧಿಕ ತಾಪಮಾನದ ಕುಲುಮೆಗಳಲ್ಲಿ ಈ ವಿದ್ಯುತ್ ಪ್ರವಾಹದ ಉಷ್ಣವನ್ನು ಬಳಸಲಾಗ್ತಾ ಇದೆ. ಈ ರೀತಿಯಲ್ಲಿ ನಾವು ಹಳೆ ಕಬ್ಬಿಣ ಅವುಗಳನ್ನು ಎಲ್ಲ ಅದಕ್ಕೆ ಉಷ್ಣ ಕೊಟ್ಟು ಅವುಗಳನ್ನು ಕಾಯಿಸಿ ಅವುಗಳನ್ನು ದ್ರವರೂಪಕ್ಕೆ ತಂದು ಆಮೇಲೆ ಅದಕ್ಕೆ ಒಂದು ಸೂಕ್ತವಾದಂತಹ ಈ ತರ ರೂಪ ಕೊಡುವುದಕ್ಕೆ ಕೂಡ ಈ ಒಂದು ತತ್ವವನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಈ ರೀತಿಯಲ್ಲಿ ಸಾಕಷ್ಟು ಉಪಯೋಗಗಳಿರ್ತಾವ, ನೆನ್ಪಿಟ್ಕೋಬೇಕು. ಇನ್ನು ಮುಂದುವರಿಯುತ್ತಾ, ಈ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಇದೆಯಲ್ಲ, ಇದರಿಂದ ನಾವು ಕೆಲವೊಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಉಷ್ಣ ಬಿಡುಗಡೆ ಆಗ್ತಾ ಇರ್ತದಲ್ಲ, ಕೆಲವೊಂದು ಅಪಾಯಗಳು, ತೊಂದರೆಗಳು ಆಗುವಂತಹ ಸಂದರ್ಭಗಳು ಇರ್ತಾವ. ಹಾಗಾಗಿ ನಾವು ಕೆಲವೊಂದು ಸುರಕ್ಷಾ ಕ್ರಮಗಳನ್ನು ಪಾಲಿಸಬೇಕಾಗ್ತದೆ. ಏನವು? ಮನೆಯ ಸ್ವಿಚ್ ಬೋರ್ಡ್ಗಳು ನೋಡ್ತಾ ಇದ್ರಿ ನೀವಿಲ್ಲಿ, ಅನಗತ್ಯ ಶಾಖ ಉತ್ಪತ್ತಿ ತಡೆಯಲು ಸೂಕ್ತವಾದ ತಂತಿಗಳು, ಪ್ಲಗ್ಗಳು ಮತ್ತು ಸಾಕೆಟ್ಗಳನ್ನು ಬಳಸುವುದು ಮುಖ್ಯ. ನಾವಿಲ್ಲಿ ಬಳಸ್ತೀವಲ್ಲ, ಸಾಕೆಟ್ ಆಗಿರ್ಬೋದು, ಪ್ಲಗ್ಸ್ ಆಗಿರ್ಬೋದು, ಏನೇ ಇರಲಿ, ತಂತಿಗಳಾಗಿರ್ಬೋದು, ಅವು ಒಳ್ಳೆಯ ಕ್ವಾಲಿಟಿ ಇರುವಂತಹ ವಸ್ತುಗಳನ್ನೇ ನಾವು ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅತಿಯಾದ ಬಿಸಿಯಿಂದ ನೀವು ಲೋ ಕ್ವಾಲಿಟಿ, ಕಡಿಮೆ ಗುಣಮಟ್ಟದ ನೀವೇನಾದ್ರೂ ವಸ್ತುಗಳನ್ನು ಬಳಸಿದಾಗ ಅಲ್ಲಿ ಉಷ್ಣ ಬಿಡುಗಡೆಯಾಗಿ ಆ ಮೇಲಿನ ಒಂದು ಪ್ಲಾಸ್ಟಿಕ್ ಎಲ್ಲ ಏನಾಗಬಹುದ್ರಿ, ಕರಗಬಹುದು ಅಥವಾ ಬೆಂಕಿ ಅವಘಡಗಳು ಸಂಭವಿಸಬಹುದು. ಸೊ ಅಪ್ಪಿತಪ್ಪಿ ಈ ತರ ಏನಾದ್ರೂ ಆದಾಗ ಕೂಡ ನಾವೇನ್ ಮಾಡ್ಬೇಕ್ರಿ, ತಡೆಯಲು ಸುರಕ್ಷಾ ಸಾಧನಗಳನ್ನು ಅಳವಡಿಸಬೇಕಾಗುತ್ತದೆ. ಅಂದ್ರೆ ಹೆಂಗೆ? ಸೊ ಮನೆಯಲ್ಲಿ ನಾವು ಫ್ಯೂಸ್ ಬಳಸಬಹುದು. ಈ ತರ ಫ್ಯೂಸ್ಗಳನ್ನು, ಈ ತರ MCBಗಳನ್ನು ಕೂಡ ನಾವು ಬಳಸ್ಕೊಂಡು ಇಡೀ ನಮ್ಮ ಒಂದು ಮನೆಗೆ ಏನಾದ್ರೂ ವಿದ್ಯುತ್ ಆಘಾತಗಳು ಆಗದಂತೆ ನಾವೇನ್ ಮಾಡ್ಕೋಬಹುದ್ರಿ, ಸುರಕ್ಷಾ ಕ್ರಮಗಳನ್ನು ನಾವು ಬಳಸ್ಕೋಬಹುದು. ಓಕೆ, ಲಾಸ್ಟ್ ಕಾನ್ಸೆಪ್ಟಿಗೆ ಬಂದಿದೀವಿ. ಇನ್ನ 5 ನಿಮಿಷದಲ್ಲಿ ಮುಗಿಸ್ತೀನಿ ನಾನಿದು. ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳ ಬಗ್ಗೆ ನಾವು ಈಗ ತಿಳ್ಕೊತೀವ್ರಿ. ನೋಡ್ರಿ, ಈ ವಿದ್ಯುತ್ ಕೋಶಗಳು ಇರ್ತಾವಲ್ಲ,
ಅವುಗಳಿಗೆ ಮುಖ್ಯವಾಗಿ ನಾವು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಥಮಿಕ ಕೋಶಗಳು, ಇನ್ನೊಂದು ದ್ವಿತೀಯಕ ವಿದ್ಯುತ್ ಕೋಶಗಳು ಅಂತೇಳಿ. ಪ್ರಾಥಮಿಕ ಕೋಶಗಳಂದ್ರೆ ನೋಡ್ರಿ, ಇವು ವೋಲ್ಟಾಯಿಕ್ ಕೋಶಗಳಾಗಿರ್ಬೋದು, ಶುಷ್ಕ ಕೋಶಗಳಾಗಿರ್ಬೋದು, ಮತ್ತು ಕ್ಷಾರೀಯ ಬ್ಯಾಟರಿಗಳಂತ ಬರ್ತಾವ. ಬಟನ್ ಸೆಲ್ಗಳಂದ್ರೆ ನಾವು ವಾಚ್ಗೆ ಹಾಕ್ತಿವಲ್ಲ ಅಂತವು, ಮತ್ತು ಲೀಥಿಯಂ ಲೋಹದ ಬ್ಯಾಟರಿಗಳು, ಇವೆಲ್ಲವೂ ಪ್ರಾಥಮಿಕ ಕೋಶಗಳು. ಅಂದ್ರೆ ಒಂದ್ಸಲ ಇವುಗಳನ್ನು ಬಳಸಿದ ಮೇಲೆ ಬಿಸಾಕ್ಬೇಕಾಗುತ್ತೆ, ಮತ್ತೆ ರೀಯೂಸ್ ಮಾಡಕ್ ಬರಲ್ಲ. ಎರಡನೇ ವಿಧ ಯಾವುದಪ್ಪ ಅಂದ್ರೆ ದ್ವಿತೀಯಕ ವಿದ್ಯುತ್ ಕೋಶಗಳು, ಪುನಶ್ಚೇತನಗೊಳಿಸಬಹುದಾದಂತಹ ಕೋಶಗಳು ಇವೆಲ್ಲ. ಸೊ ಇವುಗಳನ್ನು ನಾವು ಮತ್ತೆ ಮತ್ತೆ ಚಾರ್ಜ್ ಮಾಡಿ ಬಳಸಬಹುದ್ರಿ. ಹಾಗಾಗಿ ಇವುಗಳನ್ನು ನಾವು ದ್ವಿತೀಯಕ ವಿದ್ಯುತ್ ಕೋಶಗಳು ಅಂತೇಳಿ ನಾವು ಕರಿತೀವಿ. ಈಗ ನಾವು ಮೊದಲಿಗೆ ಈ ಪ್ರಾಥಮಿಕ ಕೋಶಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನ ಪಡೋಣ. ಅದರ ಅಡಿಯಲ್ಲಿ ಬರುವಂತಹ ಮೊದಲನೇ ಒಂದು ಕೋಶ ಅಂತಂದ್ರೆ ವೋಲ್ಟಾಯಿಕ್ ಕೋಶ. ಬಹಳಷ್ಟು ಮೊದಲು ಸೊ ಈ ಒಂದು ವಿದ್ಯುತ್ ಕೋಶಗಳಲ್ಲಿಯೇ ವೋಲ್ಟಾಯಿಕ್ ಕೋಶಗಳನ್ನು ಫಸ್ಟ್ ಟೈಮ್ ಬಳಸ್ತಾ ಇದ್ರು. ಸೊ ಹೇಗೆ ವರ್ಕ್ ಮಾಡ್ತಾ ಇತ್ತು ಈ ವೋಲ್ಟಾಯಿಕ್ ಕೋಶ ಅನ್ನೋದನ್ನ ನಾವು ನೋಡೋಣ ಈಗ ಸ್ವಲ್ಪ. ಇದು ಹೇಗಿರುತ್ತೆ, ಕೋಶ ಫಲಕಗಳು ಇರ್ತವೆ ಇದರಲ್ಲಿ. ಮುಖ್ಯವಾಗಿ ಬೇರೆ ಬೇರೆ ಲೋಹಗಳಿಂದ ಮಾಡಿದ ಎರಡು ಫಲಕಗಳು ಇರ್ತವೆ ನೋಡ್ರಿ. ವಿದ್ಯುತ್ ದಾಗ್ರ ಅಂತೇಳಿ ಕೂಡ ಕರಿತೀವಿ ಇದಕ್ಕೆ. ಇಲ್ಲೊಂದಿದೆ, ಇಲ್ಲೊಂದಿದೆ. ಕೋಶ ಫಲಕಗಳು ಅಂತ ಕರಿಬಹುದು, ಇಲ್ಲ ಎರಡು ವಿದ್ಯುತ್ ದಗ್ರಗಳು ಅಂತ ಹೇಳಿ ಕೂಡ ನಾವು ಕರಿಬಹುದು. ಆಮೇಲೆ ಒಂದು ವಿದ್ಯುತ್ ವಿಭಾಜ್ಯ ಇದರ ಒಳಗಡೆ ಏನಿರ್ತದಪ್ಪ ಅಂದ್ರೆ ವಿದ್ಯುತ್ ವಿಭಾಜ್ಯ ದ್ರವ ಇರ್ತದ್ರಿ. ಈ ಫಲಕಗಳನ್ನು ಮುಳುಗಿಸಿರುವ ಆಮ್ಲ ಅಥವಾ ಲವಣ ದ್ರಾವಣ ಇರ್ತದ್ರಿ. ಯಾವುದಾದ್ರೂ ಒಂದು ಆಮ್ಲ ಇರಬಹುದು ಅಥವಾ ಯಾವುದಾದ್ರೂ ಒಂದು ಲವಣದ ದ್ರಾವಣ ಕೂಡ ಅದು ಆಗಿರಬಹುದು. ಪಾತ್ರೆ ಮತ್ತು ಗಾಜು ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇದನ್ನು ಇರಿಸಿರ್ತದ್ರಿ. ಪೂರಾ ಒಂದು ಈ ರಚನೆ ಸೆಟಪ್ ಏನಿದೆ ಅಲ್ಲ, ಗಾಜಿನಲ್ಲಿ ಅಥವಾ ಪ್ಲಾಸ್ಟಿಕ್ ನಲ್ಲಿ ಇಟ್ಟಿರ್ತಾರ. ಹೇಗೆ ಕೆಲಸ ಮಾಡ್ತಾ ಇದೆ ಇದು? ಕೋಶದ ಫಲಕಗಳು ಮತ್ತು ವಿದ್ಯುತ್ ವಿಭಾಜ್ಯಗಳ ನಡುವಿನ ಈ ಒಂದು ಕೋಶ ಫಲಕಗಳು ಇದೆಯಲ್ಲ, ಇದು ಮತ್ತು ಇದರ ನಡುವೆ ಮತ್ತು ಈ ವಿದ್ಯುತ್ ವಿಭಾಜ್ಯದ ನಡುವೆ ರಾಸಾಯನಿಕ ಕ್ರಿಯೆ ನಡೀತಾ ಇರ್ತ್ರಿ. ರಾಸಾಯನಿಕ ಕ್ರಿಯೆ ನಡೆದು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಆಗ್ತಾ ಇತ್ತು. ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದಾಗ, ಇಲ್ಲಿಂದ ಇಲ್ಲಿಗೆ ವಿದ್ಯುತ್ ಮಂಡಲವನ್ನು ನಾವು ಪೂರ್ಣಗೊಳಿಸಿದಾಗ ವಿದ್ಯುತ್ ಪ್ರವಾಹವು ಧನಾತ್ಮಕ ಮಂಡಲದಿಂದ ಋಣಾತ್ಮಕದ ಕಡೆಗೆ ಹರಿತಾ ಇತ್ತು. ಇಲ್ಲಿ ನಾವು ಏನು ವಸ್ತುವನ್ನು ಇಟ್ಕೊಂಡು ಅದರಿಂದ ವಿದ್ಯುತ್ ಅನ್ನು ಪಡೆಯುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಸೊ ಈ ರೀತಿಯಲ್ಲಿ ಒಂದು ಈ ಕೋಶದ ಆವಿಷ್ಕಾರಕ್ಕೆ ಕಾರಣವಾಗಿರುವಂತಹ ಘಟನೆ ನಾವು ನೋಡೋದಾದ್ರೆ, ಇದನ್ನು ಮಾಡಿದವರು ಯಾರು? ಫಸ್ಟ್ ಟೈಮ್ ಇದಕ್ಕೆ ಈ ಘಟನೆ ಯಾರಿಗೆ ಅನುಭವಕ್ಕೆ ಬಂತಪ್ಪ ಅಂದ್ರೆ ಅಲೆಸಾಂಡ್ರೋ ವೋಲ್ಟಾ ಮತ್ತು ಲೂಯಿಜಿ ಗಾಲ್ವನಿ ಎಂಬ ಇಟಲಿಯ ಎರಡು ವಿಜ್ಞಾನಿಗಳು ಇದ್ರು. ಏನ್ ಮಾಡ್ತಾ ಇದ್ರು ಅವರು? ಗಾಲ್ವನಿ ಅವರು ಸತ್ತ ಕಪ್ಪೆಯ ಕಾಲಿಗೆ ಎರಡು ಲೋಹಗಳನ್ನು ತಾಗಿಸಿದರು. ಎರಡು ಲೋಹಗಳು, ಇಲ್ಲಿ ಹೇಗೆ ಎರಡು ಲೋಹಗಳಿದೆಯಲ್ಲ ಹಾಗೆ ಎರಡು ಲೋಹಗಳನ್ನು ಆಕಸ್ಮಿಕವಾಗಿ, ಉದ್ದೇಶಪೂರ್ವಕವಾಗಿಯೋ ಅಥವಾ ಆಕಸ್ಮಿಕವಾಗಿ ಅವರು ತಾಕಿಸಿದ್ರು. ಅವಾಗ ಕಪ್ಪೆಯ ಕಾಲುಗಳು ಏನಾದವು? ಚಲಿಸಿದ್ವು. ಇದರಿಂದ ಅವ್ರು ಏನು ಊಹೆ ಮಾಡಿದ್ರಪ್ಪ ಅಂದ್ರೆ ವಿದ್ಯುತ್ ಕಪ್ಪೆಯ ದೇಹದಿಂದಲೇ ಬಂದಿರಬಹುದು ಅಂತೇಳಿ ಅವರು ಭಾವಿಸಿದ್ರು. ಆದರೆ ವೋಲ್ಟ್ ಅವರು ಈ ವಿದ್ಯುತ್ ಕಪ್ಪೆಯಿಂದಲ್ಲ, ಆ ಲೋಹಗಳ ಸಂಯೋಜನೆಯಿಂದ ಬಂದಿದ್ದೇ ಹೊರತು ಕಪ್ಪೆಯಿಂದಲ್ಲ ಅಂತ ಸಾಬೀತುಪಡಿಸಿದ್ರು ಈ ರೀತಿಯಲ್ಲಿ ಚಟುವಟಿಕೆ ಮಾಡಿ. ಸೊ ಇದು ಪ್ರಪಂಚದ ಮೊದಲ ಒಂದು ವಿದ್ಯುತ್ ಕೋಶದ ಆವಿಷ್ಕಾರಕ್ಕೆ ದಾರಿಯಾಯಿತು. ಸೊ ಇಲ್ಲಿ ಲೋಹಗಳು ಇದ್ದಂಗೆ ಅಲ್ಲಿ ಎರಡು ಲೋಹಗಳಿದ್ವು. ಬಟ್ ಇಲ್ಲಿ ಇರುವಂತಹ ದ್ರವ ಇತ್ತಲ್ಲ, ಕಪ್ಪೆಯ ದೇಹದ ಒಳಗಡೆ ಇರುವಂತಹ ದ್ರವನೇ ಇಲ್ಲಿ ವಿದ್ಯುತ್ ವಿಭಾಜ್ಯ ಏನಿದೆಯಲ್ಲ ಅದೇ ರೀತಿಯಲ್ಲಿ ಕಪ್ಪೆಯ ಒಳಗಡೆ ಇರುವಂತಹ ದ್ರವನೇ ವಿದ್ಯುತ್ ವಿಭಾಜ್ಯವಾಗಿ ಅಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ ನಮ್ಗೆ ಊಹೆ ಮಾಡಬಹುದು. ಈ ರೀತಿಯಲ್ಲಿ ಗೊತ್ತಾಗುತ್ತದೆ. ಓಕೆ, ಸೊ ನಿಮ್ಗೊಂದು ಡೌಟ್ ಬರ್ಬೋದು, ಏನು ಈ ರೀತಿಯಲ್ಲಿ ಸಿಂಪಲ್ ಆಗಿ ಎರಡು ಲೋಹಗಳನ್ನು ಇಟ್ಟು, ಏನು ವೋಲ್ಟಾಯಿಕ್ ಕೋಶದ ಬಗ್ಗೆ ನಾವು ಡಿಸ್ಕಸ್ ಮಾಡಿದಿವಲ್ಲ, ಕೇವಲ ಎರಡು ವೋಲ್ಟಾಯಿಕ್ ಕೋಶಗಳನ್ನು, ಆ ವೋಲ್ಟಾಯಿಕ್ ಕೋಶದಲ್ಲಿ ಎರಡು ಲೋಹಗಳನ್ನು ಬಳಸಿಕೊಂಡು ವಿದ್ಯುತ್ ತಯಾರಿಸಬಹುದಾ ಅಂತೇಳಿ ನಿಮಗೆ ಡೌಟ್ ಬಂದ್ರೆ ನೀವೇ ಅದನ್ನು ಚಟುವಟಿಕೆ ಮಾಡಿ ಹೌದು ಮಾಡಬಹುದು ಅಂತೇಳಿ ಅದು ನಿಮಗೂ ಕೂಡ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬಹುದು. ಏನು, ನಿಂಬೆ ಹಣ್ಣಿಗಳ ಪ್ರಯೋಗದಿಂದ ಬಳಸಿಕೊಂಡು ನಾವು ವೋಲ್ಟಾಯಿಕ್ ಕೋಶವನ್ನು ನಿರ್ಮಿಸಿ ಈ ಒಂದು ನಿಮ್ಮ ಒಂದು ಡೌಟಿಗೆ ನಾವು ಕ್ಲಾರಿಫೈ ಮಾಡ್ಕೋಬಹುದ್ರಿ. ಇದಕ್ಕೆ ಏನ್ ಮಾಡಬೇಕು, ಚಟುವಟಿಕೆ ಮಾಡ್ಬೇಕಪ್ಪ ಅಂತಂದ್ರೆ ಏನೇನ್ ಬೇಕಾಗ್ತದೆ ನೋಡ್ರಿ. ರಸವನ್ನು ಹೊಂದಿರುವಂತಹ ಕೆಲವು ನಿಂಬೆ ಹಣ್ಣುಗಳು ಬೇಕಾಗ್ತಾವ ಮತ್ತು ತಾಮ್ರದ ತಂತಿಗಳು ಅಥವಾ ಪಟ್ಟಿಗಳು
ತಾಮ್ರದ ತಂತಿ ಆಗಿರಲಿ ಅಥವಾ ಪಟ್ಟಿಗಳು, ಮತ್ತೆ ಕಬ್ಬಿಣದ ಮೊಳೆಗಳು, ಎಸ್, ಮತ್ತು ಒಂದು LED ಬಲ್ಬ್ ಮತ್ತು ಸಂಪರ್ಕಿಸುವ ತಂತಿಗಳು, ಇವೆಲ್ಲ ಬೇಕಾಗ್ತದೆ. ಕೆಳಗಡೆ ನೀವು ಚಿತ್ರ ಕೂಡ ನೋಡ್ತಾ ಇರಬಹುದು. ಹೇಗೆ ಮಾಡಬೇಕು? ಪ್ರತಿ ನಿಂಬೆ ಹಣ್ಣಿನಲ್ಲಿ ಒಂದು ತಾಮ್ರದ ಪಟ್ಟಿ ನೋಡ್ರಿ. ಪ್ರತಿಯೊಂದು ನಿಂಬೆ ಹಣ್ಣಿನಲ್ಲಿ ಒಂದು ತಾಮ್ರದ ಪಟ್ಟಿ ಬಂದಿದೆ. ಸೊ ಇಲ್ಲಿ ಒಂದು ತಾಮ್ರದ ಪಟ್ಟಿ, ಇಲ್ಲಿ ಒಂದು ತಾಮ್ರದ ಪಟ್ಟಿ, ಇಲ್ಲಿ ಒಂದು ತಾಮ್ರದ ಪಟ್ಟಿ, ಇಲ್ಲಿ ಒಂದು ತಾಮ್ರದ ಪಟ್ಟಿ. ಪ್ರತಿಯೊಂದು ನಿಂಬೆ ಹಣ್ಣಿನಲ್ಲಿ ಕೂಡ ಒಂದು ತಾಮ್ರದ ಪಟ್ಟಿಯನ್ನು ಚುಚ್ಚಬೇಕು. ಇಲ್ಲಿ ಸೆಟಪ್ ಇಲ್ಲಿ ಯಾವ ರೀತಿಯಲ್ಲಿ ನೋಡ್ತಾ ಇದ್ರಲ್ಲ ಚಿತ್ರದಲ್ಲಿ, ಆ ರೀತಿಯಲ್ಲಿ ನೀವು ಸಂಪರ್ಕ ಮಾಡಬೇಕು. ಪ್ರತಿ ನಿಂಬೆ ಹಣ್ಣಿನಲ್ಲಿ ಒಂದು ತಾಮ್ರದ ಪಟ್ಟಿ ಮತ್ತು ಒಂದು ಕಬ್ಬಿಣದ ಮೊಳೆ ನೋಡ್ರಿ. 2 ಲೋಹಗಳು ಬೇಕಾಗ್ತವಲ್ಲ ವೋಲ್ಟಾಯಿಕ್ ಕೋಶದಲ್ಲಿ, ಅಲ್ಲಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ 2 ಲೋಹಗಳು, ಒಂದು ತಾಮ್ರದ ಲೋಹ, ಒಂದು ಕಬ್ಬಿಣದ, ಒಂದಕ್ಕೊಂದು ತಾಗದಂತೆ ಹತ್ತಿರ ನೀವು ಈ ರೀತಿಯಲ್ಲಿ ಚುಚ್ಚಿದ್ವಿ. ಎಲ್ಲಾ ನಿಂಬೆಗಳನ್ನು ಸರಣಿಯಾಗಿ ಜೋಡಿಸಿ. ಈ ತರ ಸರಣಿಯಲ್ಲಿ ಇಡಬೇಕು. ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಜೋಡಿಸಬೇಕು. ಒಂದು ನಿಂಬೆಯ ತಾಮ್ರದ ಪಟ್ಟಿಯನ್ನು ಇನ್ನೊಂದು ನಿಂಬೆಯ ಕಬ್ಬಿಣದ ಮೊಳೆಗೆ ಸಂಪರ್ಕಿಸಬೇಕು. ಅದು ಇಂಪಾರ್ಟೆಂಟ್ ನೋಡ್ರಿ. ಒಂದು ನಿಂಬೆಯ ಕಬ್ಬಿಣದ ಪಟ್ಟಿ ಇದೆಯಲ್ಲ, ಅದು ಇನ್ನೊಂದು ನಿಂಬೆಯ ತಾಮ್ರದ ಪಟ್ಟಿಗೆ ಈ ರೀತಿಯಲ್ಲಿ, ಎಲ್ಲ ಕಡೆ ಹಾಗೆ ಆಗಿದೆ, ಆ ರೀತಿಯಲ್ಲಿ ನೀವು ಸಂಪರ್ಕ ಕೊಡ್ತಾ ಇರ್ಬೇಕು. ಕೊನೆಯಲ್ಲಿ ಉಳಿದ ತಾಮ್ರದ ಪಟ್ಟಿ ನೋಡ್ರಿ, ಕೊನೆಯಲ್ಲಿ ಏನು ಉಳಿದಿರುತ್ತಲ್ಲ ಈ ತಾಮ್ರದ ಪಟ್ಟಿಯನ್ನು ತಗೊಂಡೋಗಿ ಏನ್ ಮಾಡ್ಬೇಕು? ಒಂದು LED ಬಲ್ಬಿಗೆ ನೀವು ಸಂಪರ್ಕ ಮಾಡಬೇಕು. ಇನ್ನೊಂದು ಕಡೆ ಇರುವಂತಹ ಕಬ್ಬಿಣದ ಮೊಳೆಯನ್ನು ಕೂಡ ಈ ತರ LED ಬಲ್ಬಿಗೆ ಸಂಪರ್ಕ ಮಾಡಿರ್ಬೇಕು. ರೈಟ್. LED ಬಲ್ಬ್ ಬೆಳಗಬೇಕಾದ್ರೆ ನಿಮ್ಮ ವಿದ್ಯುತ್ ಕೋಶವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅರ್ಥ. ಇಲ್ಲಿ LED ಬಲ್ಬ್ ಬಿತ್ತು, ಇಲ್ಲಿ ವೋಲ್ಟಾಯಿಕ್ ಕೋಶ ಉಂಟಾಗಿದೆ ಅಂತೇಳಿ ಅರ್ಥ. ಇಲ್ಲಿ ತಾಮ್ರ ಮತ್ತು ಕಬ್ಬಿಣವು ಲೋಹದ ವಿದ್ಯುದಾಗ್ರಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗಲೇ ಹೇಳಿದ ಇಲ್ಲಿ 2 ಲೋಹಗಳಿದೆಯಲ್ಲ, ಇವೇ ವಿದ್ಯುದಾಗ್ರಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ನಿಂಬೆ ರಸ ವಿದ್ಯುತ್ ವಿಭಾಜ್ಯವಾಗಿ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಒಂದು ದ್ರವ ಬೇಕಲ್ಲ, ಆಮ್ಲದ ದ್ರಾವ ಅಥವಾ ಲವಣದ ದ್ರಾವಣ ಬೇಕಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ನಿಂಬೆ ರಸನೇ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಆಮ್ಲವಾಗಿ ಅಥವಾ ಲವಣದ ದ್ರಾವಣವಾಗಿ ಒಟ್ಟಾರೆಯಾಗಿ ವಿದ್ಯುತ್ ವಿಭಾಜ್ಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಈ ಒಂದು ಚಟುವಟಿಕೆಯಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆಪ್ಪ ಅಂದ್ರೆ ವೋಲ್ಟಾಯಿಕ್ ಕೋಶವ ನಿಜವಾಗ್ಲೂ ಕೂಡ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡ್ತದೆ ಅಂತೇಳಿ ನಮ್ಗೆ ನಾವಿದು ಪ್ರೂವ್ ಮಾಡ್ಕೊಂಡ ಹಾಗೆ. ಇನ್ನು ವೋಲ್ಟಾಯಿಕ್ ಕೋಶಗಳಾದ್ಮೇಲೆ ಪ್ರಾಥಮಿಕ ಕೋಶಗಳ ವಿಧದಲ್ಲಿ ಬರುವಂತಹ ಇನ್ನೊಂದು ಕೋಶ ಏನಪ್ಪಾ ಅಂದ್ರೆ ಶುಷ್ಕ ಕೋಶ, ಡ್ರೈ ಸೆಲ್ ಅಂತೇಳಿ ನಾವು ಇದಕ್ಕೆ ಕರಿತೀವಿ. ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಹೇಗಿರ್ತದೆ ಡ್ರೈ ಸೆಲ್ ಅಥವಾ ಶುಷ್ಕ ಕೋಶ ನೋಡೋದಾದ್ರೆ, ಇದು ಸತುವಿನ ಪಾತ್ರೆಯನ್ನು, ಇದರ ಮೇಲ್ಭಾಗದಲ್ಲಿ ಏನಿರ್ತದ್ರೆ ಸತುವಿನ ಪಾತ್ರೆ, ಇಲ್ಲಿ ಕೂಡ 2 ಲೋಹಗಳು ಬರ್ತವೆ, ಋಣಾಗ್ರವಾಗಿ ಮತ್ತು ಮಧ್ಯದಲ್ಲಿರುವಂತಹ ಕಾರ್ಬನ್ ಕಡ್ಡಿಯನ್ನು ಧನಾಗ್ರವಾಗಿ ಹೊಂದಿರುತ್ತದೆ. ಇಲ್ಲಿ ಒಂದು ಕಾರ್ಬನ್ ಕಡ್ಡಿ ಇರ್ತದೆ. ಸೊ ಇದು ಒಂದು ಅಲೋಹ. ಓಕೆ, ಕಾರ್ಬನ್ ಕಡ್ಡಿ ಇರ್ತದೆ. ಇದರಲ್ಲಿ ವಿದ್ಯುತ್ ವಿಭಾಜ್ಯವು ದಪ್ಪನೆಯ ಪೇಸ್ಟ್ ರೂಪದಲ್ಲಿ ಇರ್ತದೆ. ಇಲ್ಲಿ ಕೂಡ ವಿದ್ಯುತ್ ವಿಭಾಜ್ಯ ಇರ್ತದೆ, ಬಟ್ ದ್ರವ ರೂಪದಲ್ಲಿ ಇರೋದಿಲ್ಲ, ಒಂದು ಪೇಸ್ಟ್ ರೀತಿಯಲ್ಲಿ ಗಟ್ಟಿಯಾಗಿರ್ತದೆ. ಓಕೆ, ಬಳಕೆ ಇದನ್ನು ಏಕ ಬಳಕೆಯ ಕೋಶವಾಗಿದೆ. ಯಾವ ರೀತಿಯಲ್ಲಿ ವೋಲ್ಟಾಯಿಕ್ ಕೋಶ ಹೇಗಿರುತ್ತೋ ಅದೇ ರೀತಿಯಲ್ಲಿ ಶುಷ್ಕ ಕೋಶ ಕೂಡ ಅದೇ ರೀತಿಯಲ್ಲಿ ಒಂದೇ ಸಲ ಇದನ್ನು ನಾವು ಬಳಸಿ ಬಿಸಾಕಬೇಕಾಗುತ್ತದೆ. ಒಮ್ಮೆ ಬಳಕೆ ಆದರೆ ನಂತರ ಬಿಸಾಡಬೇಕಾಗುತ್ತದೆ. ಇಲ್ಲಿಯೂ ಕೂಡ ಏನಾಗ್ತದಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೀತದೆ. ರಾಸಾಯನಿಕ ಕ್ರಿಯೆ ನಡೆದು ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತದೆ. ನೀವು ನೆನ್ಪಿಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಣ್ಣ ವಿಡಿಯೋ ಇದೆ, ನೀವು ನೋಡಬಹುದು. ನಮಸ್ಕಾರ ಮಕ್ಕಳೇ. ನಮ್ಮ ಟಾರ್ಚ್, ರಿಮೋಟ್, ಆಟಿಕೆಗಳು ಹೇಗೆ ಕೆಲಸ ಮಾಡ್ತವೆ ಗೊತ್ತಾ? ಇವೆಲ್ಲಕ್ಕೂ ಶಕ್ತಿ ನೀಡೋದು ಒಣಕೋಶ. ಇದು ಒಣಕೋಶ. ಇದರ ಮೇಲ್ಭಾಗ ಧನಧ್ರುವ, ಕೆಳಭಾಗ ಋಣಧ್ರುವ. ಇವೆರಡರ ನಡುವಿನ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಕೋಶದ ಒಳಭಾಗದಲ್ಲಿ ಸತು ಪಾತ್ರೆ ಇರುತ್ತದೆ, ಮಧ್ಯದಲ್ಲಿ ಕಾರ್ಬನ್ ಕಡ್ಡಿ ಇರುತ್ತದೆ ಹಾಗೂ ವಿಶೇಷ ರಾಸಾಯನಿಕ ಪೇಸ್ಟ್ ಇರುತ್ತದೆ. ವಿದ್ಯುತ್ ಒಳಗೆ ನಡೆಯನಿಕ ಕ್ರಿಯೆಯಿಂದ ಎಲೆಕ್ಟ್ರಾನ್ಗಳು ಹರಿಯಲು ಆರಂಭಿಸುತ್ತವೆ. ಇದೇ ವಿದ್ಯುತ್ ಪ್ರವಾಹ. ಒಳಕೆಬಿಗೆ ಸಂಪರ್ಕಿಸಿದಾಗ ವಿದ್ಯುತ್ ಹರಿದು ಬಲ್ಬ್ ಪ್ರಕಾಶಿಸುತ್ತದೆ. ಇದೇ ವಿದ್ಯುತ್ ಹರಿದು ಟಾರ್ಚ್, ರಿಮೋಟ್, ಗೋಡೆ ಗಡಿಯಾರ, ಆಟಿಕೆಗಳು ಮತ್ತು ಅನೇಕ ಸಾಧನಗಳಲ್ಲಿ ಒಣಕೋಶ ಬಳಸಲಾಗುತ್ತದೆ. ರಾಸಾಯನಿಕಗಳು ಮುಗಿದ ನಂತರ ವಿದ್ಯುತ್ ನೀಡೋದನ್ನ ನಿಲ್ಲಿಸುತ್ತದೆ. ಬಳಸಿದ ಒಣಕೋಶಗಳನ್ನ ಎಲ್ಲೆಂದರಲ್ಲಿ ಎಸೆಯಬಾರದು, ಮರುಬಳಕೆ ಕೇಂದ್ರಗಳಿಗೆ ನೀಡಬೇಕು.
ಒಣಕೋಶವು ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸರಳ ಮತ್ತು ಉಪಯುಕ್ತ ವಿದ್ಯುತ್ ಮೂಲವಾಗಿದೆ. ವಿಜ್ಞಾನವನ್ನು ಕಲಿಯೋಣ, ಕುತೂಹಲದಿಂದ ಮುಂದುವರಿಯೋಣ. ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಶುಷ್ಕಕೋಶದ ಒಂದು ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿ. ಸೊ ಎಲ್ಲವನ್ನು ಕೂಡ ತಾವು ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕು. ಖಂಡಿತವಾಗಿಯೂ ಕೂಡ ನಿಮಗೆ ಯೂಸ್ ಆಗ್ತಾ ಹೋಗುತ್ತದೆ. ಇನ್ನು ಈ ಬ್ಯಾಟರಿಗಳಲ್ಲಿ ಬರುವಂತಹ ಎರಡನೇ ವಿಧ ಯಾವುದಪ್ಪ ಅಂದ್ರೆ ದ್ವಿತೀಯಕ ಕೋಶಗಳು. ಅದರ ಅಡಿಯಲ್ಲಿ ಪುನಶ್ಚೇತನಗೊಳಿಸಬಹುದಾದಂತಹ ಬ್ಯಾಟರಿಗಳು ಬರ್ತಾವ. ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳಂದ್ರೆ ಏನು? ಇವುಗಳನ್ನು ನಾವು ಚಾರ್ಜ್ ಮಾಡಿ ಮತ್ತೆ ಮತ್ತೆ ಬಳಸಬಹುದು. ಆದ್ರೂ ಕೂಡ ಬಹಳಷ್ಟು ವರ್ಷಗಳ ತನಕ ಬಳಸಕ್ಕಾಗಲ್ಲ. ಕೆಲವೊಂದು ವರ್ಷಗಳ ತನಕ ಇದನ್ನು ಬಳಸಬಹುದು. ಆಮೇಲೆ ಅವುಗಳನ್ನು ಕೂಡ ನಾವು ಏನ್ ಮಾಡ್ಬೇಕಾಗುತ್ತದೆ, ನಾವು ಮತ್ತೆ ಹೊಸ ಬ್ಯಾಟರಿಗಳನ್ನು ತಗೋಬೇಕಾಗುತ್ತದೆ. ಸೊ ವಿಶೇಷತೆ ಏನು? ಇವುಗಳನ್ನು ಹಲವು ಬಾರಿ ಚಾರ್ಜ್ ಮಾಡಿ ಮರುಬಳಕೆ ಮಾಡಬಹುದು. ಎಸ್, ಇದು ಲ್ಯಾಪ್ಟಾಪ್ ಒಳಗಡೆ ಇರುವಂತಹ ಬ್ಯಾಟರಿ ಆಗಿದೆ. ಇದು ಮೊಬೈಲ್ನ ಒಳಗಡೆ ಇರುವಂತಹ ಬ್ಯಾಟರಿ ಆಗಿರ್ಬೋದು. ಇದು ಕ್ಯಾಮರಾ ಅಥವಾ ನಮ್ಮ ರಿಮೋಟ್ ಸೆಲ್ಸ್, ಕೆಲವೊಂದು ರಿಮೋಟ್ ಸೆಲ್ಸ್ಗಳು ಕೂಡ ಚಾರ್ಜಬಲ್ ಆಗಿರ್ತವ. ಅದೇ ರೀತಿಯಲ್ಲಿ ಇದು ಇನ್ವರ್ಟರ್ ಬ್ಯಾಟರಿ ಆಗಿದೆ. ಇದು ವಾಹನಗಳಲ್ಲಿ ಬಳಸುವಂತಹ ಬ್ಯಾಟರಿ ಆಗಿದೆ. ಇಲ್ಲಿ ಒಂದು ಮೊಬೈಲ್ ಅನ್ನು ಚಾರ್ಜ್ ಮಾಡ್ತಾ ಇದೀವಿ, ಅದರ ಒಳಗಡೆ ಇರುವಂತಹ ಬ್ಯಾಟರಿಯನ್ನು ಚಾರ್ಜ್ ಮಾಡ್ತಾ ಇರುವಂತಹ ಚಿತ್ರ. ಸೊ ಈ ರೀತಿಯಲ್ಲಿ ಕೆಲವೊಂದು ಬ್ಯಾಟರಿಗಳನ್ನು ಏನ್ ಮಾಡಬಹುದು, ಇವುಗಳನ್ನು ನಾವು ಚಾರ್ಜ್ ಮಾಡಿ ಬಳಸಬಹುದು ಕೆಲವು ವರ್ಷಗಳ ತನಕ. ಬಟ್ ಒಂದಲ್ಲ ಒಂದ್ ದಿವಸ ಇವುಗಳು ಕೂಡ ಏನಾಗ್ತಾವಪ್ಪ ಅಂದ್ರೆ ಮುಗಿದು ಹೋಗುತ್ತವೆ. ಅವುಗಳ ಒಂದು ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ನಿರಂತರವಾಗಿ ಅವುಗಳು ಕೂಡ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ. ನಾವು ಮತ್ತೆ ಹೊಸ ಬ್ಯಾಟರಿಗಳನ್ನು ಬಳಸಬೇಕಾಗುತ್ತದೆ. ಸೊ ವ್ಯಾಪ್ತಿ ಗಡಿಯಾರ, ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ನಿಂದ ಹಿಡ್ಕೊಂಡು ಇನ್ವರ್ಟರ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳವರೆಗೆ ವಿವಿಧ ಗಾತ್ರಗಳಲ್ಲಿ ಈ ಒಂದು ಬ್ಯಾಟರಿಗಳು ಲಭ್ಯ ಇರ್ತವ. ಅದೇ ರೀತಿಯಲ್ಲಿ ಲಿಥಿಯಂ ಮತ್ತು ಅಯಾನ್ ಬ್ಯಾಟರಿಗಳು ಇವು ಇಂದು ಅತ್ಯಂತ ಸಾಮಾನ್ಯವಾದ ಬ್ಯಾಟರಿ ವಿಧವಾಗಿದ್ದು, ಲಿಥಿಯಂ ಮತ್ತು ಕೊಬಾಲ್ಟ್ನಂತಹ ವಿಶೇಷ ಲೋಹಗಳನ್ನು ಅವಲಂಬಿಸಿದೆ. ಸೊ ಇತ್ತೀಚೆಗೆ ಲಿಥಿಯಂ ಅಯಾನ್ ಬ್ಯಾಟರಿಗಳು ಕೂಡ ಬರ್ತಾ ಇದೆ. ಇವು ಸಾಕಷ್ಟು ಸ್ವಲ್ಪ ದಕ್ಷತೆಯನ್ನು ಹೊಂದಿರುವಂತಹ ಬ್ಯಾಟರಿಗಳಾಗಿರ್ತಾವ. ಈ ಎಲ್ಲ ವಿಷಯಗಳ ಬಗ್ಗೆ ನಾವೀಗ ಚರ್ಚೆ ಮಾಡಿದ್ವಿ. ಸೊ ಸಾಕಷ್ಟು ವಿಡಿಯೋ ದೊಡ್ಡದಾಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಪಾಠ ಕೂಡ ಬಹಳ ದೊಡ್ಡದಿತ್ತು ಮತ್ತು ಸಾಕಷ್ಟು ಚಟುವಟಿಕೆಗಳಿರುವುದರಿಂದ ಪಾಠ ಸ್ವಲ್ಪ ಲೆಂತ್ ಆಗಿರ್ಬೋದು. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.